ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, PM ಅನೌನ್ಸಸ್ 1000 crore ಏಡ್ ಫಾರ್ ಬೆಂಗಾಲ್. ನೋಡಿ, ಮೊನ್ನೆ ಕ್ಲಾಸಲ್ಲಿ ಮಾತಾಡ್ತಾ ಇದ್ವಿ ಯಾವ ರೀತಿ ಅಂಫನ್ ಸೂಪರ್ ಸೈಕ್ಲೋನ್, ಒಂದು ಭಾರಿ ಪ್ರಬಲವಾಗಿರ್ತಕ್ಕಂತಹ ಚಂಡಮಾರುತ ಭಾರತದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿ ತೀರಕ್ಕೆ ಬಂದು ಅಪ್ಪಳಿಸ್ತು ಮತ್ತು ಯಾವ ರೀತಿ ಅದು ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತ ನಾವು ಮೊನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಅಂಫನ್ ಸೈಕ್ಲೋನ್ ಏನಿದೆ ಅದರಿಂದ ಹಾನಿಗೀಡಾದಂತಹ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸುಮಾರು 1000 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವುದಾಗಿ ಹೇಳಿದೆ. ನಿನ್ನೆಯಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಜೊತೆಗೂಡ್ಬಿಟ್ಟು ಅಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು, ಒಂದು ಏರಿಯಲ್ ಸರ್ವೆಲೆನ್ಸನ್ನು ಕಂಡಕ್ಟ್ ಮಾಡಿದ್ರು. ಸೊ ಅದರ ಮೂಲಕ ಎಷ್ಟು ಹಾನಿಯಾಗಿರ್ಬೋದು ಅಂತ ಒಂದು ಅಂದಾಜನ್ನು ಮಾಡುವಂತಹ ಪ್ರಯತ್ನ ನಡೀತು. ಸೊ ಅದರ ಅಡಿಯಲ್ಲಿ ಸುಮಾರು 1000 ಕೋಟಿ ರೂಪಾಯಿ ಅನುದಾನವನ್ನು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಸೊ ಇದರಿಂದ ಸಂಕಷ್ಟದಲ್ಲಿರ್ತಕ್ಕಂತಹ ಸರ್ಕಾರಕ್ಕೆ ಸ್ವಲ್ಪ ನೆಮ್ಮದಿ ಸಿಕ್ಕಂಗಾಯಿತು ಅಲ್ಲಿನ ರಾಜ್ಯ ಸರ್ಕಾರಕ್ಕೆ. ಆ್ಯಂಡ್ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಾ, ಆ್ಯಂಡ್ ನಮ್ಮ ಕೇಂದ್ರ ಸರ್ಕಾರದ 1000 ಕೋಟಿ ಅನುದಾನವನ್ನು ಹೊರತುಪಡಿಸಿ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ತನ್ನದೇ ಆರ್ಥಿಕ ಮೂಲಗಳಿಂದ ಸುಮಾರು 1000 ಕೋಟಿ ರೂಪಾಯಿಯಷ್ಟನ್ನು ಈ ಪರಿಹಾರ ಕಾರ್ಯಕ್ಕಾಗಿ ಮೀಸಲಿಟ್ಟಿದೆ. ಬಿಕಾಸ್ ಅಲ್ಲಿ ಎಸ್ಪೆಷಲಿ ಏನು ನಾರ್ತ್ ಮತ್ತು ಸೌತ್ 24 ಪರಗಣಾಸ್ ಜಿಲ್ಲೆ ಬರುತ್ತೆ. ನಾನು ಹಿಂದೆ ಕೂಡ ಮಾತಾಡಿದ್ದೀನಿ, ಪರಗಣ ಅಂತಕ್ಕಂತಹದ್ದು ನಮ್ಮ ಮಧ್ಯಯುಗೀನ ಭಾರತದಲ್ಲಿ ಭಾರತೀಯ ಪ್ರದೇಶಗಳನ್ನು ವಿಂಗಡಣೆ ಮಾಡ್ತಿದ್ದಂತಹ ಒಂದು ಪರಿಪಾಠ ಆಗಿತ್ತು. ಯಾವ ರೀತಿ ಸುಬಾ, ಸರ್ಕಾರ್, ಪರಗಣ ಅಂತೇಳಿ ಮೊಘಲರು, ದೆಹಲಿ ಸುಲ್ತಾನರು ಈ ಒಂದು ವಿಭಾಗದಲ್ಲಿ ಉಳ್ಕೊಂಡಿದ್ರು. ಸೊ ಅದೇ ಒಂದು ಹೆಸರು ಇವತ್ತಿಗೂ ಕೂಡ ಉಳ್ಕೊಂಡಿದೆ. ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆ ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆ, ಅಂದರೆ ನಾರ್ತ್ 24 ಪರಗಣಾಸ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೌತ್ 24 ಪರಗಣಾಸ್ ಡಿಸ್ಟ್ರಿಕ್ಟ್. ಅದು ಕೇವಲ ಜಿಲ್ಲೆಯ ಒಂದು ಹೆಸರು. ಯಾವ ರೀತಿ ನಿಮಗೆ ಆಂಧ್ರ ಪ್ರದೇಶದಲ್ಲಿ ರಂಗಾರೆಡ್ಡಿ ಅಂತಕ್ಕಂತಹ ಒಂದು ಜಿಲ್ಲೆಯ ಹೆಸರು ಕಂಡುಬರುತ್ತೋ ಅದೇ ರೀತಿ ಬೇರೆ ಬೇರೆ ವಿಶಿಷ್ಟವಾದಂತಹ ಹೆಸರುಗಳು ನಿಮಗೆ ಕಂಡುಬರುತ್ತೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಈ 24 ಪರಗಾಣಸ್ ಅಂತಕ್ಕಂಥ ಒಂದು ಜಿಲ್ಲೆ ಕಂಡುಬರುತ್ತೆ. ಅದು ಅತ್ಯಂತ ಹೆಚ್ಚು ಹಾನಿಗೀಡಾದಂತಹ ಪ್ರದೇಶ. ಸೊ ಅಲ್ಲಿ ಮನೆಗಳನ್ನು ಪುನರ್ನಿರ್ಮಾಣ ಮಾಡುವುದಕ್ಕೆ ಮತ್ತು ಮೂಲ ಸೌಕರ್ಯಗಳು, ರಸ್ತೆ ಇರ್ಬೋದು, ವಿದ್ಯುತ್ ಪೂರೈಕೆ ಇರ್ಬೋದು, ಮೊಬೈಲ್ ಟವರ್ಸ್ ಇರ್ಬೋದು, ಮುಂತಾದಂತಹ ಪ್ರಕ್ರಿಯೆಗಳನ್ನ ಮಾಡೋಕ್ಕೆ ಅಲ್ಲೂ ಕೂಡ ಸಾಕಷ್ಟು ಹಣದ ಅಗತ್ಯತೆ ಇತ್ತು. ಹಾಗಾಗಿ ಇದನ್ನು ಸರ್ಕಾರ ಮಾಡಲಾಗಿದೆ. ಅದೇ ರೀತಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಕ್ಕೂ ಕೂಡ ಸುಮಾರು 2 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ಹಣವನ್ನು ಕೊಡುತ್ತೆ. ಈ 1000 ಕೋಟಿಯನ್ನು ಹೊರತುಪಡಿಸಿ ಎಕ್ಸ್ಟ್ರಾ 2 ಲಕ್ಷ ಮೃತಪಟ್ಟಂತಹವರ ಮನೆಗೆ ಮತ್ತು ಗಂಭೀರವಾಗಿ ಗಾಯಗೊಂಡಂಥವರ ಕುಟುಂಬಕ್ಕೆ 50,000 ರೂಪಾಯಿಗಳನ್ನು ಕೂಡ ಕೊಡಲಾಗುತ್ತೆ. ಇದನ್ನು ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್, ಪ್ರಧಾನಮಂತ್ರಿ ವಿಪತ್ತು ನಿರ್ವಹಣಾ ನಿಧಿ ಏನಿದೆ ಅದರ ಮೂಲಕ ಹೊರತೆಗೆದುಬಿಟ್ಟು ಕೊಡಲಾಗುತ್ತೆ. ಆ್ಯಂಡ್ ರಾಜ್ಯ ಸರ್ಕಾರ ಮೃತಪಟ್ಟಂಥ ವ್ಯಕ್ತಿಗಳ ಕುಟುಂಬಕ್ಕೆ 2.5 ಲಕ್ಷ ರೂಪಾಯಿಯನ್ನು ಸಂದಾಯ ಮಾಡುತ್ತೆ. ಸೊ ಜಸ್ಟ್ ನಮಗೆ ಒಂದು ನಾಲೆಡ್ಜ್ ಇರಬೇಕಾಗುತ್ತೆ, ಅಂಫನ್ ಅನ್ನುವಂತಹ ಚಂಡಮಾರುತ ಎಷ್ಟೆಲ್ಲ ಹಾನಿಯನ್ನು ಕಾಸ್ ಮಾಡಿದೆ ಮತ್ತು ಇದಕ್ಕೆ ಸರ್ಕಾರಗಳು ಕೈಗೊಳ್ತಿರ್ತಕ್ಕಂತಹ ಮೆಷರ್ಸ್ಗಳ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ವಿಚಾರ, 1999 ಬಳಿಕ ನಮ್ಮ ಭಾರತವನ್ನು ಬಂದು ಅಪ್ಪಳಿಸಿರ್ತಕ್ಕಂತಹ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಯಾವುದು ಅಂತ ಹೇಳಿದ್ರೆ ಇದೇ ಅಂಫನ್ ಚಂಡಮಾರುತ. ಇದನ್ನು ಸೂಪರ್ ಸೈಕ್ಲೋನ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಭಾರತದಲ್ಲಿ ಇತಿಹಾಸದಲ್ಲಿ ಕೇವಲ 2 ಸೂಪರ್ ಸೈಕ್ಲೋನ್ ಬಂದಿರತಕ್ಕಂತಹದ್ದು. ಒಂದು 1999 ಒಡಿಶಾ ರಾಜ್ಯದ ಚಂಡಮಾರುತ, ಅದನ್ನು ಹೊರತುಪಡಿಸಿದ್ರೆ 2020 ಅಂಫನ್ ಚಂಡಮಾರುತ. ಸೊ ಸೂಪರ್ ಸೈಕ್ಲೋನ್ ಅಂದರೆ ಏನು? ಯಾವುದೇ ಒಂದು ಸೈಕ್ಲೋನ್ ಅಥವಾ ಚಂಡಮಾರುತ ಗಂಟೆಗೆ 220 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗವನ್ನು ಹೊಂದಿತ್ತು ಅಂತ ಹೇಳಿದ್ರೆ ಅಂತಹ ಸೈಕ್ಲೋನ್ಗಳನ್ನು ಸೂಪರ್ ಸೈಕ್ಲೋನ್ ಅಂತ ವಿಂಗಡಣೆ ಮಾಡ್ತೀವಿ. ಸೊ ಈ ಅಂಫನ್ ಚಂಡಮಾರುತ ಕೂಡ ಸಮುದ್ರದಲ್ಲಿ ಅದು ಉದ್ಭವ ಆಗುವಂತಹ ಸಮಯದಲ್ಲಿ 220ಕ್ಕಿಂತಲೂ ಕೂಡ ಹೆಚ್ಚು ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗವನ್ನು ಹೊಂದಿತ್ತು. ಬಟ್ ಅದು ನಿಧಾನಕ್ಕೆ ಭೂಮಿಗೆ ಹತ್ತಿರವಾಗ್ತಾ ಹೋದಂಗೆ ಅದರ ವೇಗ ಕಡಿಮೆ ಆಗ್ತಾ ಹೋಯಿತು. ಅದು ಲ್ಯಾಂಡ್ಫಾಲ್ ಅಂದರೆ ಕೂಡ ನಾನು ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೇನೆ, ಲ್ಯಾಂಡ್ಫಾಲ್ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಹುಟ್ಟುವಂತಹ ಚಂಡಮಾರುತಗಳು ಭೂಮಿಯ ತೀರಕ್ಕೆ, ಅಂದರೆ ಕರಾವಳಿ ತೀರಕ್ಕೆ ಬಂದು ಏನು ಟಚ್ ಆಗುತ್ತೆ ಆ ಒಂದು ಪ್ರಕ್ರಿಯೆಯನ್ನು ಲ್ಯಾಂಡ್ಫಾಲ್ ಆಫ್ ಸೈಕ್ಲೋನ್ ಅಂತ ಕರಿತೀವಿ. ಸೊ ಲ್ಯಾಂಡ್ಫಾಲ್ ಆಗುವಂತಹ ಸಮಯದಲ್ಲಿ ಸುಮಾರು 150ರಿಂದ 160 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಮಾತ್ರ ಈ ಒಂದು ಚಂಡಮಾರುತ ಹೊಂದಿತ್ತು. ತುಂಬ ಇಂಪಾರ್ಟೆಂಟ್, ನಮಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ನಮ್ಮ ದೇಶವನ್ನು ಪ್ರಸಕ್ತವಾಗಿ ಬಾಧಿಸ್ತಿರ್ತಕ್ಕಂತಹ ಒಂದು ಬಹುಮುಖ್ಯ ಪ್ರಾಕೃತಿಕ ವಿಕೋಪ ಇದು. ಹಾಗಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ ಅಂಫನ್ ಚಂಡಮಾರುತದ ಬಗ್ಗೆ.
ಎರಡನೇ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ RBI ಕಟ್ಸ್ ರೆಪೋ ರೇಟ್ ಅಗೈನ್ ಡೌನ್ ಟು 4%. ನೋಡಿ, ನಿನ್ನೆಯಷ್ಟೇ ಮಹತ್ವದ RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಆಯಿತು, ಒಂದು ಚರ್ಚೆ ಆಯಿತು. ಇದಕ್ಕಿಂತ ಮುಂಚೆ ನಾವು ಈ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೊಂಡ್ಬಿಡೋಣ. ಬಿಕಾಸ್ ಪ್ರತಿ ಬಾರಿ ನೀವು ನ್ಯೂಸ್ ಪೇಪರ್ ಓದಬೇಕಾದ್ರೆ ಈ MPC ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ನೋಡ್ತಾ ಇರ್ತೀರಾ. ಸೊ ಹಾಗಂದ್ರೆ ಏನು, ಅದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಮತ್ತು ಅದರ ಕಂಪೋಸಿಷನ್ ಏನು, ಅದು ಯಾರ್ಯಾರನ್ನ ಒಳಗೊಂಡಿರುತ್ತೆ, ಈ ಡೀಟೇಲ್ಸ್ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ MPC ಅಂತ ಹೇಳಿದ್ರೆ ಮಾನಿಟರಿ ಪಾಲಿಸಿ ಕಮಿಟಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾದರೆ ಹಣಕಾಸು ನೀತಿಯ ಸಮಿತಿ ಅಂತ ಕರಿಬೋದು. ಇದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದರ ಒಳಗಡೆ ಬರುತ್ತೆ. ಒಂದು ನೆನ್ಪಿಟ್ಕೋಬೇಕು, MPC ಅಂತಕ್ಕಂತಹದ್ದು RBIನ ಪ್ರಾರಂಭದಿಂದಲೂ ಕೂಡ ಇಲ್ಲ. ಇದನ್ನ 2016ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಯಿತು. 2016-17ನೇ ಇಸ್ವಿಯಲ್ಲಿ ಉರ್ಜಿತ್ ಪಟೇಲ್ ಅವರು ನಮ್ಮ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದರು. ಉರ್ಜಿತ್ ಪಟೇಲ್ ಇದಕ್ಕಿಂತ ಶಕ್ತಿಕಾಂತ ದಾಸ್ ಅವರಿಗಿಂತನೂ ಮುಂಚೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿದ್ದರು. ಸೊ ಇವರ ಒಂದು ಕಾಲದಲ್ಲಿ ಈ 2016ರ ಸಮಯದಲ್ಲಿ MPCಯನ್ನು ರಚನೆ ಮಾಡಬೇಕು ಅಂತೇಳಿ ಒಂದು ಕೂಗು ಕಂಡು ಬಂತು. ಸೊ ಅದರ ಅನುಗುಣವಾಗಿ 2017ರ ಸಮಯದಲ್ಲಿ ಈ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಹುಟ್ಟು ಹಾಕಲಾಯಿತು. ಸೊ MPC ಯಾವಾಗ ಹುಟ್ಟಾಕಿದ್ರು ಅಂತ ಗೊತ್ತಾಯಿತು. ಇದರ ಮೂಲಭೂತ ಕರ್ತವ್ಯ ಏನು, ಒಂದು ಮತ್ತೆ ನೆನ್ಪಿಟ್ಕೋಬೇಕು, MPCಯ ಮೂಲಭೂತ ಕರ್ತವ್ಯ ಈ ಬಡ್ಡಿ ದರವನ್ನು ನಿರ್ಧಾರ ಮಾಡುವುದು. ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಏನಿದೆ, ಇವುಗಳನ್ನು ನಿರ್ಧಾರ ಮಾಡತಕ್ಕಂತಹ ಸಂಪೂರ್ಣ ಜವಾಬ್ದಾರಿ ನಮ್ಮ ಮಾನಿಟರಿ ಪಾಲಿಸಿ ಕಮಿಟಿಯ ಮೇಲೆ ಇರುತ್ತೆ. ಆ್ಯಂಡ್ ಈ MPC ಏನಿರುತ್ತೆ ನಮ್ಮ ದೇಶದ ಹಣದುಬ್ಬರ ನಿಯಂತ್ರಣ ಇರ್ಬೋದು ಅಥವಾ ಇನ್ನಿತರ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಸಮರ್ಥವಾಗಿರುತ್ತೆ. ತುಂಬ ಇಂಪಾರ್ಟೆಂಟ್. ಸೊ ರೆಪೋ ರೇಟನ್ನು, ರಿವರ್ಸ್ ರೆಪೋ ರೇಟನ್ನು ಚೇಂಜ್ ಮಾಡುವುದು ಯಾರು ಅಂತ ಹೇಳಿದ್ರೆ ಖಂಡಿತವಾಗಿ ಮಾನಿಟರಿ ಪಾಲಿಸಿ ಕಮಿಟಿ ಚೇಂಜ್ ಮಾಡುತ್ತೆ. ಆ್ಯಂಡ್ ಮತ್ತೊಂದು ವಿಷಯ ನೆನ್ಪಿಟ್ಕೋಬೇಕು, 7 days ಅವರಿಗೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಅದರರ್ಥ ಈ ಒಂದು ಬಡ್ಡಿ ದರವನ್ನು ಅನೌನ್ಸ್ ಮಾಡುವಂತಹ 7 ದಿನಗಳ ಮುಂಚೆ ಮತ್ತು ಹೊಸ ಬಡ್ಡಿ ದರವನ್ನು ಅನೌನ್ಸ್ ಮಾಡಿದ 7 ದಿನಗಳ ನಂತರ ಇಷ್ಟು ದಿನಗಳ ಕಾಲ ಅವರು ಸೈಲೆನ್ಸ್ ಪೀರಿಯಡನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿಯ ಸದಸ್ಯರು ಒಂದು ಸಾರ್ವಜನಿಕವಾಗಿ ಈ ಕುರಿತಾಗಿ ಹೇಳಿಕೆಯನ್ನು ಕೊಡಬಾರದು. ಯಾಕಪ್ಪ ಅಂದರೆ ನಮ್ಮ RBI ನಿರ್ಧರಿಸತಕ್ಕಂತಹ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅತ್ಯಂತ ಗೌಪ್ಯವಾದಂತಹ ಒಂದು ವಿಷಯ. ಇದನ್ನು ಸಾರ್ವಜನಿಕವಾಗಿ ಅವರು ಕನಿಷ್ಠ ಪಕ್ಷ 7 ದಿನಗಳ ಮುಂಚೆ ಮತ್ತು 7 ದಿನಗಳ ನಂತರ ಮಾತಾಡಬಾರದು. ಇದನ್ನು ಸೈಲೆನ್ಸ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಇವಾಗ ನಾವು ಮೂರನೇ ಭಾಗವಾಗಿ ಈ MPC ಯಾರ್ಯಾರನ್ನ ಒಳಗೊಂಡಿರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸೊ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಒಟ್ಟು 6 ಜನ ಸದಸ್ಯರಿರ್ತಾರೆ, ಬಹಳ ಇಂಪಾರ್ಟೆಂಟ್. ಬಟ್ ಇದನ್ನು ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ 2016-17ರ ಸಂದರ್ಭದಲ್ಲಿ ಅಂದಿನ RBI ಗವರ್ನರ್ ಉರ್ಜಿತ್ ಪಟೇಲ್ ಅವರು ಇದು 5 ಸದಸ್ಯರನ್ನ ಒಳಗೊಂಡಿರಬೇಕು ಅಂತ ಸರ್ಕಾರಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 5 ಸದಸ್ಯರ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ. ಅವ್ರ ಪ್ರಕಾರ ಇದರಲ್ಲಿ 3 ಜನ RBIನ ಪ್ರತಿನಿಧಿಗಳಿರ್ತಾರೆ, 2 ಜನ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ ಅಂತ ಅವರ ಒಂದು ಆಶಯ ಆಗಿತ್ತು. ಬಟ್ ನಮ್ಮ ಸರ್ಕಾರ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ 5 ಜನ ಬದಲಾಗಿ 7 ಜನ ಸದಸ್ಯರಿರಬೇಕು. ಅದರಲ್ಲಿ ಸುಮಾರು 4 ಜನ ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರಿರಬೇಕಾಗುತ್ತೆ ಆ್ಯಂಡ್ 3 ಜನ RBI ಕಡೆಯಿಂದ ಇರಬೇಕು. ಸೊ ಇಬ್ಬರು ಕೂಡ RBI ಏನು ಪ್ರಯತ್ನ ಪಡ್ತು ಅಂತ ಹೇಳಿದ್ರೆ ನಮ್ಮ ಸದಸ್ಯರೇ ಜಾಸ್ತಿ ಇರಬೇಕು ಅಂತೇಳಿ, ಅದೇ ಸರ್ಕಾರ ಪ್ರಯತ್ನ ಪಟ್ಟಿದ್ದು ನಮ್ಮ ಸದಸ್ಯರು ಜಾಸ್ತಿ ಇರಬೇಕು ಅಂತೇಳಿ. ಬಿಕಾಸ್ ಏನಕ್ಕೆ ಇಷ್ಟೊಂದು ಹಗ್ಗ ಜಗ್ಗಾಟ ನಡೀತು ಅಂತ ಹೇಳಿದ್ರೆ ಈ ಮಾನಿಟರಿ ಪಾಲಿಸಿ ಕಮಿಟಿ ಬಹಳ ಉನ್ನತವಾದಂತಹ ಒಂದು ಸಮಿತಿ. ಇದು ನಾನಾಗಲೇ ಹೇಳ್ದಂಗೆ ಬಡ್ಡಿ ದರಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಣದುಬ್ಬರ ಅಥವಾ ನಾವು ಇನ್ಫ್ಲೇಷನ್ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಸೊ ಹಾಗಾಗಿ ಸರ್ಕಾರ ಮತ್ತು RBI ಎರಡೂ ಕೂಡ ಈ ಒಂದು ಸಮಿತಿಯ ಮೇಲೆ ಪಾರಮ್ಯವನ್ನು ಮೆರೆಯೋದಕ್ಕೆ ಪ್ರಯತ್ನ ಪಟ್ಟವು. ಕೊನೆಗೆ ಇಬ್ಬರ ಮಧ್ಯೆ ಒಂದು ಸಂಧಾನ ನಡೆದ್ಬಿಟ್ಟು MPC ಏನಿದೆ ಅದನ್ನು 6 ಸದಸ್ಯರ ಸಮಿತಿಯನ್ನಾಗಿ ರಚನೆ ಮಾಡಲಾಯಿತು. ಸೊ ಪ್ರಸಕ್ತವಾಗಿ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ 6 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಈಕ್ವಲ್ ಶೇರ್ ಇರುತ್ತೆ. 3 ಜನ RBIನ ಪ್ರತಿನಿಧಿಗಳಿರ್ತಾರೆ, ಮತ್ತೆ 3 ಜನ ನಮ್ಮ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ. ಅಂದರೆ ನಾಮಿನೇಟೆಡ್ ಮೆಂಬರ್ಸ್. ಸರ್ಕಾರ ಈ ಅಧಿಕಾರಿಗಳನ್ನು ನಾಮಿನೇಟ್ ಮಾಡುತ್ತೆ. ಆ್ಯಂಡ್ RBI ಮುಖ್ಯಸ್ಥ ಏನಿರ್ತಾರೆ ಪ್ರಸಕ್ತವಾಗಿ ಶಕ್ತಿಕಾಂತ ದಾಸ್ ಏನಿದ್ದಾರೆ ಅವರು
ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅಂದರೆ ಈ ಮಾನಿಟರಿ ಪಾಲಿಸಿ ಕಮಿಟಿಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾರೇ RBI ಗವರ್ನರ್ ಆಗ್ತಾರೋ ಅವರು ಮಾನಿಟರಿ ಪಾಲಿಸಿ ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ವಿಷಯ. ಸೊ ನಿನ್ನೆ ನಮ್ಮ ಮಾನಿಟರಿ ಪಾಲಿಸಿ ಕಮಿಟಿ ಒಂದು ಮೀಟಿಂಗನ್ನು ಮಾಡಿತು. ಆ್ಯಕ್ಚುಲಿ ನೀವು ಇದರ ಒಂದು ಶಾಸನವನ್ನು ಗಮನಿಸ್ತಾ ಹೋಗೋದಾದರೆ ಕಾನೂನನ್ನು ಪ್ರತಿ ವರ್ಷ ಕನಿಷ್ಠ ಪಕ್ಷ 4 ಬಾರಿ ಇವರು ಮೀಟ್ ಮಾಡಬೇಕು. ಬಟ್ ಪ್ರಸಕ್ತವಾಗಿ ಸಿಚುವೇಶನ್ ತುಂಬ ಹದಗೆಟ್ಟಿರೋ ಕಾರಣದಿಂದ ಇವರು ಬಹಳ ಫ್ರೀಕ್ವೆಂಟ್ ಆಗಿ ಮೀಟಿಂಗ್ ನಡೆಸ್ತಾ ಇದ್ರು. ಸೊ ಆ ಒಂದು ಮೀಟಿಂಗ್ನಲ್ಲಿ ನಮ್ಮ ರೆಪೋ ರೇಟನ್ನು 4% ಇಳಿಸ್ಬಿಟ್ಟಿದ್ದಾರೆ. ಸೊ ರೆಪೋ ರೇಟ್ ಅಂದ್ರೆ ಏನು, ಇದರ ಪರಿಣಾಮ ಏನು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಭಾರತೀಯ ಆರ್ಥಿಕತೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸ್ಟೆಪ್ ಇದು. ನೀವು ಕೂಡ ಎಕಾನಮಿ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಈ ಒಂದು ಕನ್ನಡ ಆರ್ಟಿಕಲ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಾ, RBI ಡಬಲ್ ಗಿಫ್ಟ್ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಪ್ರಸಕ್ತವಾಗಿ 4.4% 4.4% ಇದ್ದಂತಹ ರೆಪೋ ರೇಟನ್ನು 4% ಅಷ್ಟು ಮಾಡಿಬಿಟ್ಟು ನಮ್ಮ RBI ಆದೇಶವನ್ನು ಹೊರಡಿಸಿದೆ. ಅಂದರೆ 40 ಬೇಸಿಸ್ ಪಾಯಿಂಟ್ಸ್ಗಳಷ್ಟು ಕಡಿತವನ್ನು ಮಾಡಿದ್ದಾರೆ. ನಿನ್ನೆ ಪ್ರೀಮಿಯರ್ ಚಾರ್ಟ್ನಲ್ಲಿ ಯಾರೋ ಒಬ್ಬರು BPS ಅಂದರೆ ಏನು ಅಂತ ಕೂಡ ಕೇಳ್ತಾ ಇದ್ರು. ಬೇಸಿಸ್ ಪಾಯಿಂಟ್ಸ್ ಕನ್ನಡದಲ್ಲಿ ಇದನ್ನು ನಾವು ಮೂಲಾಂಶ ಅಂತ ಕರಿತೀವಿ. ಸೊ 40 ಬೇಸಿಸ್ ಪಾಯಿಂಟ್ಸ್ ಅಂತ ಹೇಳಿದ್ರೆ 0.4%. ಸೊ ನೀವು ನೋಡ್ತಾ ಇದ್ದೀರಾ 4.4 ಇದ್ದಿದ್ದು 4%ಗೆ ಇಳಿಸಿದ್ದಾರೆ. ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟ್. ಜೊತೆಗೆ ರಿವರ್ಸ್ ರೆಪೋ ರೇಟ್ ಕೂಡ ನೋಡ್ತಾ ಇದ್ದೀರಾ, 3.75% ಇದ್ದಂತಹ ರಿವರ್ಸ್ ರೆಪೋ ರೇಟನ್ನು 3.35% ಅಷ್ಟು ಇಳಿಸಿದ್ದಾರೆ. ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಅಂಕಿಅಂಶ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ರೆಪೋ ರೇಟ್ ಅಂದ್ರೆ ಏನು, ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ತುಂಬ ಸಿಂಪಲ್ ರೆಪೋ ರೇಟ್ ಅಂತ ಹೇಳಿದ್ರೆ ನೋಡಿ, ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಹಣವನ್ನು ಸಾಲದ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅವು RBIನಿಂದ ಹಣವನ್ನು ತಾವೇ ಸಾಲದ ರೂಪದಲ್ಲಿ ಪಡೆದಿರ್ತವೆ. ಸೊ RBI ಬ್ಯಾಂಕುಗಳಿಗೆ ನೀಡುವಂತಹ ಹಣದ ಮೇಲೆ ವಿಧಿಸ್ತಕ್ಕಂತಹ ಬಡ್ಡಿ ದರವನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ. ಇದು ಅಷ್ಟೇನು ಸಂಕೀರ್ಣವಾದಂತಹ ವಿಚಾರ ಅಲ್ಲ, ಬಹಳ ಸಿಂಪಲ್. ಬ್ಯಾಂಕ್ಗಳಿಗೆ RBI ನೀಡ್ತಕ್ಕಂತಹ ಹಣದ ಮೇಲೆ ವಿಧಿಸುವಂತಹ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರವನ್ನು ರೆಪೋ ರೇಟ್ ಅಂತ ಕರಿತೀವಿ. ಅದೇ ರೀತಿ ಕೆಲವೊಂದು ಬಾರಿ ಬ್ಯಾಂಕ್ಗಳು ತಮ್ಮ ಬಳಿ ಇರತಕ್ಕಂತಹ ಹಣವನ್ನು RBIನಲ್ಲಿ ಠೇವಣಿ ಇಡ್ತವೆ. ಅದೇ ರೀತಿ ತಮ್ಮ ಒಂದು ಹಣವನ್ನು RBIಗೆ ಕೂಡ ಸಾಲವನ್ನು ಕೊಡ್ತವೆ. ಅದರ ಮೇಲೆ ವಿಧಿಸ್ತಕ್ಕಂತಹ ಬಡ್ಡಿ ದರವನ್ನು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಸೊ ಹಾಗಾಗಿ ಇದು ತುಂಬ ಪರೀಕ್ಷೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ನಿನ್ನೆ RBI ಮತ್ತೊಂದು ಘೋಷಣೆಯನ್ನು ಮಾಡಿದೆ. ಏನಪ್ಪ ಅಂತ ಹೇಳಿದ್ರೆ, ಇದುವರೆಗೂ ಕೂಡ 3 ತಿಂಗಳುಗಳ ಕಾಲ ಸಾಲದ ಕಂತು ಮತ್ತು ಬಡ್ಡಿ ಪಾವತಿಯಿಂದ ಒಂದು ವಿನಾಯಿತಿಯನ್ನು ಕೊಡಲಾಗಿತ್ತು. ಅದನ್ನು ಮತ್ತೆ 3 ತಿಂಗಳುಗಳ ಕಾಲ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೂ 3 ತಿಂಗಳುಗಳ ಕಾಲ ನೀವು EMI ಆಗಿರ್ಬೋದು ಅಥವಾ ನಿಮ್ಮ ಏನು ಸಾಲದ ಕಂತಿರುತ್ತೆ ಅದನ್ನು ಕಟ್ಟುವಂತಹ ಸಾಧ್ಯತೆ ಇಲ್ಲ, ಕಟ್ಟುವಂತಹ ನೆಸೆಸಿಟಿ ಇಲ್ಲ. ಆ್ಯಂಡ್ ಮತ್ತೊಂದು ಇದರಿಂದ ಪರಿಣಾಮ ಏನು ಬರುತ್ತೆ ಅಂತ ಕೇಳ್ತಾರೆ. ರೆಪೋ ರೇಟನ್ನು ಕಡಿಮೆ ಮಾಡಿರೋದ್ರಿಂದ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಏನೇನು ಗೃಹ ಸಾಲ, ವಾಹನ ಸಾಲ ಅಥವಾ ವೈಯಕ್ತಿಕ ಸಾಲಗಳನ್ನು ನೀವು ಬ್ಯಾಂಕ್ಗಳಿಂದ ಪಡೆದಿರ್ತೀರಾ ಅದರ ಕಂತು ಕಮ್ಮಿ ಆಗುತ್ತೆ. ಬಿಕಾಸ್ ನಿಮಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿಬಿಡುತ್ತೆ. ಸೊ ನೀವು ಕಟ್ಟಬೇಕಾಗಿರ್ತಕ್ಕಂತಹ ಒಂದು ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಸಾಲಗಾರರಿಗೆ ಒಂದು ರಿಲೀಫ್ ಸಿಕ್ಕಂಗಾಗುತ್ತೆ. ಬಟ್ ಅದೇ ಸಮಯದಲ್ಲಿ ಯಾರೆಲ್ಲ ಠೇವಣಿಯನ್ನು ಇಟ್ಟಿರ್ತಾರೆ, ಠೇವಣಿ ಅಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ಡೆಪಾಸಿಟನ್ನು ಇಟ್ಟಿರ್ತಾರೆ, ಅವರಿಗೆ ಬ್ಯಾಂಕ್ ನೀಡ್ತಕ್ಕಂತಹ ಬಡ್ಡಿ ಹಣ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು 5 ಲಕ್ಷ ರೂಪಾಯಿಗಳನ್ನು ಯಾವುದೋ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟೋ ಅಥವಾ ಯಾವುದೋ ಒಂದು ಡೆಪಾಸಿಟ್ ಆಗಿ ಇಟ್ಟಿದ್ರಿ ಅಂತ ಹೇಳಿದ್ರೆ ಅದರ ಮೇಲೆ ನಿಮಗೆ ಬರ್ತಿದ್ದಂತಹ ಬಡ್ಡಿಯ ದರದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಿಕಾಸ್ ಓವರ್ ಆಲ್ ರೆಪೋ ರೇಟೇ ನಮ್ಮ RBI ಕಮ್ಮಿ ಮಾಡಿದೆ. ಸೊ ಈ ಒಂದು ಇಂಪ್ಲಿಕೇಶನ್ ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಯಾವಾಗೆಲ್ಲ ರೆಪೋ ರೇಟನ್ನು ಕಡಿಮೆ ಮಾಡ್ತಾರೆ ಅವಾಗ ಮಾರುಕಟ್ಟೆಯಲ್ಲಿ ಹಣದ ಹರಿವು ಜಾಸ್ತಿ ಆಗುತ್ತೆ, ಇದರಿಂದ ಹಣದುಬ್ಬರ ಜಾಸ್ತಿ ಆಗಬಹುದು. ಬಟ್ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಒಂದು ಸುಸ್ಥಿತಿಯಲ್ಲಿರ್ತಕ್ಕಂತಹ ಕಾರಣದಿಂದ RBI ಜಾಸ್ತಿ ತಲೆ ಕೆಡಿಸ್ಕೊಳ್ದೇನೆ ಈ ಒಂದು ರೆಪೋ ರೇಟನ್ನು ಕಡಿಮೆ ಮಾಡಿದೆ. ಸೊ ಮಾರುಕಟ್ಟೆಗೆ ಡೆಫಿನೆಟ್ಲಿ ಸಾಕಷ್ಟು ಹಣ ಬರುತ್ತೆ. ಸೊ ನಮ್ಮ ಭಾರತೀಯ ಆರ್ಥಿಕತೆಗೆ ಸ್ವಲ್ಪ ಉತ್ತೇಜನ ಸಿಗಬಹುದು. ಸೊ ಈ ಒಂದು 2 ಆರ್ಟಿಕಲ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ವೇಸ್ಟ್ ಅಂತ ತಿಳ್ಕೊಬಾರ್ದು, ಬಿಕಾಸ್ ಇದು ಆರ್ಥಿಕತೆ ದೃಷ್ಟಿಯಿಂದ ನಮಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ನಾಲೆಡ್ಜನ್ನು ಕೊಡ್ತಾ ಹೋಗುತ್ತೆ ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ. ಸೊ ಅದನ್ನು ನಾವು ತಿಳ್ಕೊಳ್ತಾನೆ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ನೋಟ್ ಡೌನ್ ಮಾಡ್ಕೊಳ್ತಾನೆ ಹೋಗಬೇಕಾಗುತ್ತೆ, ಭಾಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ಹೇಳುತ್ತೆ, IIHR ಲಾಂಚಸ್ ಪೋರ್ಟಲ್ ಫಾರ್ ಆನ್ಲೈನ್ ಸೇಲ್ ಆಫ್ ಸೀಡ್ಸ್. ನೋಡಿ, IIHR ಅಂದ್ರೆ ಏನು? ಇದು ನಮ್ಮ ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆ, ನಮ್ಮ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಥವಾ ತೋಟಗಾರಿಕಾ ಒಂದು ಸಂಸ್ಥೆ, ತೋಟಗಾರಿಕಾ ಅಧ್ಯಯನ ಸಂಸ್ಥೆ. ಹಾರ್ಟಿಕಲ್ಚರ್ ಅಂದ್ರೇನು? ತೋಟಗಾರಿಕೆ ಅಂತೇಳಿ.
ನಿಮಗೆ ಗೊತ್ತಿದೆ ಒಂದು ವಾಣಿಜ್ಯ ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಕ್ರಾಪ್ಸ್ ಕಂಡುಬರುತ್ತೆ. ಇದರಲ್ಲಿ ಈ ತೋಟಗಾರಿಕಾ ಬೆಳೆಗಳ ಕುರಿತಾಗಿ ಅಧ್ಯಯನವನ್ನು ಮಾಡ್ತಕ್ಕಂತಹ ರಿಸರ್ಚ್ ಸೆಂಟರ್ ನಮ್ಮ ಬೆಂಗಳೂರಿನಲ್ಲಿದೆ. ಅದಕ್ಕೆ IIHR ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಕರಿತೀವಿ. ಇದು ಬೆಂಗಳೂರಿನ ಹೆಸರುಘಟ್ಟ ಭಾಗದಲ್ಲಿ ಕಂಡುಬರುತ್ತೆ. ಬಹಳ ಫೇಮಸ್ ಆಗಿರತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್. ಸೊ ಇವರು ನಿನ್ನೆ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇನ್ಮುಂದೆ ಮನೆ ಮನೆಗೆ ಆನ್ಲೈನ್ ರೂಪದಲ್ಲಿ ಈ ಬಿತ್ತನೆ ಬೀಜಗಳನ್ನು, ಸೀಡ್ಸ್ ಅಂದರೆ ಬಿತ್ತನೆ ಬೀಜಗಳನ್ನು ಮನೆಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು IIHR ಜಾರಿಗೆಗೊಳಿಸಿದೆ. ಇಡೀ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇರತಕ್ಕಂತಹ ನಾಗರಿಕ ಆನ್ಲೈನ್ನಲ್ಲಿ ಹಣವನ್ನು ಪಾವತಿ ಮಾಡಿ ಆರ್ಡರ್ ಮಾಡ್ದ ಅಂತ ಹೇಳಿದ್ರೆ ಆತನ ಮನೆ ಬಾಗಿಲಿಗೆ ಉತ್ಕೃಷ್ಟ ಗುಣಮಟ್ಟದ ಅಥವಾ ಹೈ ಯೀಲ್ಡಿಂಗ್ ವೆರೈಟಿ ಬಿತ್ತನೆ ಬೀಜಗಳನ್ನು ಅಥವಾ ಸೀಡ್ಸ್ಗಳನ್ನು ನಮ್ಮ IIHR ಹೋಮ್ ಡೆಲಿವರಿ ಕೊಡುತ್ತೆ. ಇದು ಬಹಳ ಉತ್ತಮವಾದಂತಹ ಒಂದು ಯೋಜನೆ. ಬಿಕಾಸ್ ನಮ್ಮ ದೇಶದಲ್ಲಿ ಹಲವಾರು ಕುಗ್ರಾಮಗಳಿದ್ದಾವೆ, ಚಿಕ್ಕ ಚಿಕ್ಕ ಪ್ರದೇಶಗಳಿದ್ದಾವೆ. ಅಲ್ಲಿನ ರೈತರಿಗೆ ಅಥವಾ ಈ ಕೃಷಿ ಉತ್ಸಾಹಿಗಳಿಗೆ ಬೆಳೆಯನ್ನು ಬೆಳೆಯೋಕ್ಕೆ ಉತ್ತಮ ಗುಣಮಟ್ಟದ ತಳಿಗಳು ಸಿಗಲ್ಲ, ಉತ್ತಮ ಗುಣಮಟ್ಟದ ಬೀಜಗಳು ಸಿಗಲ್ಲ. ಅದನ್ನು ಹೋಗಲಾಡಿಸುವಂತಹ ಉದ್ದೇಶದಿಂದ ದೇಶದ ಯಾವುದೇ ಮೂಲೆಯಲ್ಲಿ ಇರತಕ್ಕಂತಹ ವ್ಯಕ್ತಿಗೆ ಈ ಉತ್ಕೃಷ್ಟ ಗುಣಮಟ್ಟದ ಬೀಜಗಳು ದೊರೆಯಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಈ ಒಂದು ಯೋಜನೆಗೆ ಕೈ ಹಾಕಿದೆ. ಸೊ ಬಹಳ ಉತ್ತಮವಾದಂತಹ ಯೋಜನೆ ಅಂತಲೇ ಅನ್ಬೋದು. ಹಾಗೆ ನೋಡಿದ್ರೆ ಇದನ್ನು ಈ ಬಾರಿ ಫೆಬ್ರವರಿ ತಿಂಗಳಿನಲ್ಲೇ ಲಾಂಚ್ ಮಾಡಲಾಗಿತ್ತು. ನಿಮಗೆ ಕಾಣಿಸ್ತಾ ಇದೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ದೆಹಲಿಯಲ್ಲಿ ಕಂಡುಬರತಕ್ಕಂತಹ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಇದರ ಮುಖ್ಯಸ್ಥರಾಗಿದ್ದಂತಹ, ಇದರ ಡೈರೆಕ್ಟರ್ ಜನರಲ್ ಆಗಿದ್ದಂತಹ ತ್ರಿಲೋಚನ್ ಮೊಹಪಾತ್ರ ಅವರು ಫೆಬ್ರವರಿ ತಿಂಗಳಲ್ಲೇ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದರು. ಬಟ್ ಪ್ರಸಕ್ತವಾಗಿ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದರಿಂದ ಮತ್ತೊಂದು ಬೆನಿಫಿಟ್ ಏನಪ್ಪ, ಒಂದನೇದು ಹಳ್ಳಿಗಳಲ್ಲಿ, ಕುಗ್ರಾಮಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ಮತ್ತು ಕೃಷಿ ಉತ್ಸಾಹಿಗಳಿಗೆ ಕೂಡ ಉತ್ತಮ ಗುಣಮಟ್ಟದ ಬೀಜಗಳು ದೊರೀತಾ ಹೋಗ್ತವೆ. ಆ್ಯಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ IIHR ಅಭಿವೃದ್ಧಿಪಡಿಸಿರ್ತಕ್ಕಂತಹ ಈ ತಳಿಗಳು ಈ ಒಂದು ಪೆಸ್ಟ್ ರೆಸಿಸ್ಟೆಂಟ್ ಅಂದರೆ ಈ ಕೀಟಗಳಿಗೆ ನಿರೋಧಕ ಗುಣವನ್ನು ಹೊಂದಿರ್ತವೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಇವುಗಳಿಗೆ ಕೀಟಗಳು ಅಷ್ಟೊಂದು ಬಾಧನೆಯನ್ನು ಕೊಡುವುದಿಲ್ಲ. ಸೊ ಹಾಗಾಗಿ ಇಂತಹ ತಳಿಯ ಒಂದು ಬೆಳೆಯನ್ನು ಬೆಳೆದ್ರಿ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯ ಏನು ಪೆಸ್ಟಿಸೈಡ್ಸ್ ಇರುತ್ತೆ, ಕೀಟನಾಶಕಗಳು, ಅವನ್ನ ಬಳಸುವಂತಹ ಅಗತ್ಯತೆ ಇಲ್ಲ. ನೋಡಿ, ಕೀಟನಾಶಕಗಳನ್ನು ಜಾಸ್ತಿ ಬಳಸೋದ್ರಿಂದ ಪರಿಸರಕ್ಕೆ ಹಾನಿಯಾಗುತ್ತೆ. ಸೊ ಈ ಒಂದು ವೆರೈಟಿಗಳನ್ನ ನೀವು ಯೂಸ್ ಮಾಡೋದ್ರಿಂದ ಕೀಟನಾಶಕಗಳ ಬಳಕೆ ಕಮ್ಮಿ ಆಗುತ್ತೆ. ಆದ್ದರಿಂದ ನಮ್ಮ ಪರಿಸರ ಸಂರಕ್ಷಣೆಗೂ ಕೂಡ ಒಂದು ಉತ್ತಮವಾದಂತಹ ಹೆಜ್ಜೆ ಆಗುತ್ತೆ. ಸೊ ಇದು ಡಬಲ್ ಅಡ್ವಾಂಟೇಜ್ ಈ ಒಂದು ಯೋಜನೆಯಿಂದ. ಆ್ಯಂಡ್ ಪ್ರತಿ ವರ್ಷ ನಮ್ಮ IIHR ಸುಮಾರು 15 ಟನ್ಗಳಷ್ಟು ಬೀಜಗಳನ್ನು ಉತ್ಪಾದನೆ ಮಾಡುತ್ತೆ. ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳ ಬೀಜಗಳು, ಇದನ್ನು ರೈತರಿಗೆ ಅವರು ಮಾರಾಟವನ್ನು ಮಾಡ್ತಾರೆ. ಸೊ ಆನ್ಲೈನ್ ರೂಪದಿಂದ ಇರೋದ್ರಿಂದ ದೇಶಾದ್ಯಂತ ಇದಕ್ಕೆ ಬೇಡಿಕೆ ಬರುತ್ತೆ. ಸೊ ಇನ್ನೂ ಹೆಚ್ಚಿನ ಉತ್ಕೃಷ್ಟ ಗುಣಮಟ್ಟದ ಬೀಜಗಳನ್ನು ಅವರು ಮಾರಾಟ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಅವರು ಹೊರ ತಂದಿರತಕ್ಕಂತಹ ತಳಿಗಳು ನಿಮಗೆ ಕಾಣಿಸ್ತಾ ಇದೆ. ಅರ್ಕ ಮೇಘನ, ಅರ್ಕ ರಕ್ಷ, ಅರ್ಕ ಕಲ್ಯಾಣ್. ಸೊ ಟೊಮ್ಯಾಟೊ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಮುಂತಾದಂತಹ ಈರುಳ್ಳಿ ಇರ್ಬೋದು, ಮುಂತಾದಂತಹ ಬೀಜಗಳನ್ನು ಇವರು ಅಭಿವೃದ್ಧಿಪಡಿಸಿದ್ದಾರೆ. ಆ್ಯಂಡ್ ಒಂದು ನಿಮಗೆ ಕಾಣಿಸ್ತಾ ಇರೋದು, ಎಲ್ಲ ಹೆಸರುಗಳ ಮುಂಚೆ ಅರ್ಕ ಅಂತ ವರ್ಡ್ ಕಾಣಿಸ್ತಾ ಇದೆ. ಅರ್ಕ ಮೇಘನ, ಅರ್ಕ ಕಲ್ಯಾಣ್, ಅರ್ಕ ರಕ್ಷ. ಸೊ ಅರ್ಕ ಅಂದ್ರೇನು, ಯಾಕೆ ನಮ್ಮ IIHR ಈ ಒಂದು ಅರ್ಕ ಅನ್ನುವಂತಹ ಹೆಸರನ್ನು ಎಲ್ಲ ತಳಿಗಳಿಗೆ ಕೊಟ್ಟಿದೆ? ಒಂದು ನೆನ್ಪಿಟ್ಕೊಳ್ಳಿ, ಈ ನಮ್ಮ ಹೆಸರುಘಟ್ಟ ಕ್ಯಾಂಪಸ್ ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಆ ಒಂದು ಕ್ಯಾಂಪಸ್ ಬರ್ತಕ್ಕಂತಹದ್ದು ಅರ್ಕಾವತಿ ನದಿಯ ದಂಡೆಯ ಬಳಿಯಲ್ಲಿ, ಬ್ಯಾಂಕ್ಸ್ ಆಫ್ ಅರ್ಕಾವತಿ ರಿವರ್ ಅಂತ ಕರಿತೀವಿ. ಸೊ ಅರ್ಕಾವತಿ ನದಿ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಅರ್ಕಾವತಿ ನದಿ ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಬರುತ್ತೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನ ನಂದಿ ಬೆಟ್ಟಗಳಲ್ಲಿ ಈ ಅರ್ಕಾವತಿ ನದಿ ಉಗಮವಾಗುತ್ತೆ. ನಂದಿ ಬೆಟ್ಟ ಎಲ್ಲರೂ ಕೂಡ ಕೇಳಿರ್ತೀರಾ, ನಂದಿ ಹಿಲ್ಸ್ ಬೆಂಗಳೂರಿಗೆ ಬಹಳ ಸಮೀಪದಲ್ಲಿ ಇರತಕ್ಕಂತಹ ಒಂದು ಹಿಲ್ ಸ್ಟೇಷನ್. ಸೊ ಈ ನಂದಿ ಬೆಟ್ಟದಲ್ಲಿ ಹುಟ್ಟತಕ್ಕಂತಹ ಅರ್ಕಾವತಿ ನದಿ ಮುಂದೆ ಹೋಗ್ಬಿಟ್ಟು ರಾಮನಗರ ಜಿಲ್ಲೆಯಲ್ಲಿ ಏನು ಸಂಗಮ ಅನ್ನುವಂತಹ ಪ್ರದೇಶದಲ್ಲಿ ಕಾವೇರಿ ನದಿಯ ಜೊತೆ ಸೇರಿಕೊಳ್ಳುತ್ತೆ. ಸೊ ಇದು ಅರ್ಕಾವತಿ ನದಿ. ಈ ಅರ್ಕಾವತಿ ನದಿಯ ದಂಡೆಯಲ್ಲಿ ಬರ್ತಕ್ಕಂತಹ ಕಾರಣದಿಂದ ಇವರು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಎಲ್ಲ ತಳಿಗಳಿಗೆ ಅರ್ಕ ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಅರ್ಕ ಮೇಘನ, ಅರ್ಕ ರಕ್ಷ ಮುಂತಾದಂತಹ ಹೆಸರುಗಳು. ಸೊ ಇಷ್ಟು ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಒಂದು ಚಿಕ್ಕ ಆರ್ಟಿಕಲ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇದೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಮ್ಯೂಸಿಷಿಯನ್ ಶ್ಯಾಮಲಾ ಭಾವೆ ಪಾಸಸವೆ. ನೋಡಿ, ಖ್ಯಾತ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತಗಾರ್ತಿ ಶ್ಯಾಮಲಾ ಭಾವೆ ಅವರು ನಿನ್ನೆಯಷ್ಟೇ ಮೃತಪಟ್ಟಿದ್ದಾರೆ. ತುಂಬ ಪ್ರಮುಖವಾದಂತಹ ಅಂಶ.
ಬಿಕಾಸ್ ಇವರು ಒಬ್ಬ ಪ್ರಖ್ಯಾತ ಗಾಯಕಿಯಾಗಿದ್ದರು. ಆ್ಯಂಡ್ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀವು, ಅವ್ರನ್ನ ಉಭಯಗಾನ ವಿದೂಷಿ ಬರ್ಕೋಬೇಕೆಲ್ಲರೂ ಕೂಡ. ಪರೀಕ್ಷೆಗಳಲ್ಲಿ ಖಂಡಿತ ಕೇಳ್ತಾರೆ ಇಂತಹ ಪ್ರಶ್ನೆಗಳನ್ನು. ಇವರು ಸ್ಪೆಷಲಿ ನಮ್ಮ ಕರ್ನಾಟಕದವರಾಗಿರೋ ಕಾರಣದಿಂದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಸ್ನ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ಸೊ ಉಭಯ ಗಾನ ವಿದೂಷಿ ಅಂತ ಇವ್ರನ್ನ ಕರೆಯಲಾಗ್ತಾ ಇತ್ತು. ಸೊ ಹೀಗಂದ್ರೇನು, ಬಹಳ ಜನ ಕೇಳ್ಬೋದು ನೋಡಿ. ಉಭಯಗಾನ ವಿದೂಷಿ ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ 2 ಪ್ರಕಾರಗಳು ಕಂಡುಬರುತ್ತೆ. ಶಾಸ್ತ್ರೀಯ ಸಂಗೀತ ಅಂದ್ರೇನು, ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಕರಿತೀವಿ. ನಮ್ಮ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ಕಲ್ಲಿ 2 ಪ್ರಕಾರಗಳು ಕಂಡುಬರುತ್ತೆ. ಒಂದು ಪ್ರಕಾರವನ್ನು ನಾವು ಹಿಂದೂಸ್ತಾನಿ ಸಂಗೀತ ಅಂತ ಕರಿತೀವಿ. ಹಿಂದೂಸ್ತಾನಿ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಕಂಡುಬರತಕ್ಕಂತಹ ಒಂದು ಸಂಗೀತದ ಪ್ರಕಾರ ನಾರ್ತ್ ಇಂಡಿಯಾದಲ್ಲಿ, ಅದನ್ನು ಹಿಂದೂಸ್ತಾನಿ ಸಂಗೀತ ಅಂತ ಕರಿತೀವಿ. ಅದೇ ಎರಡನೇ ಭಾಗದಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಅಂತ ಕಂಡುಬರುತ್ತೆ, ಕರ್ನಾಟಿಕ್ ಸಂಗೀತ. ಇದನ್ನು ದಕ್ಷಿಣ ಭಾಗದಲ್ಲಿ ಅಭ್ಯಸಿಸಲಾಗುತ್ತೆ. ಸೊ 2 ಪ್ರಕಾರಗಳಿರುತ್ತೆ. ಬಹಳ ವಿರಳ ಪ್ರಕರಣಗಳಲ್ಲಿ 2 ಪ್ರಕಾರದ ಸಂಗೀತಗಳನ್ನು ಕರತಾಮಲನ ಮಾಡ್ಕೊಂಡಿರ್ತಾರೆ. ಬಟ್ ಅಂತಹ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಂತಕ್ಕಂತಹ ಗಾಯಕಿ ಶ್ಯಾಮಲಾ ಭಾವೆ ಅವರು. ಇವರು ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ನ 2 ವಿಭಾಗಗಳಾದಂತಹ ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಸಂಗೀತ ಎರಡರಲ್ಲೂ ಒಂದು ಪಾರುಪತ್ಯವನ್ನು ಹೊಂದಿದ್ರು. ಸೊ ಇವರು ನಿನ್ನೆ ಮೃತಪಟ್ಟಿದ್ದಾರೆ. ಸೊ ಈ ಒಂದು ವಿಚಾರವನ್ನು ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇವರು ಕೇವಲ ಹಾಡುಗಾರ್ತಿ ಮಾತ್ರವಲ್ಲ, ಕೆಲವೊಂದು ಸಂಗೀತ ಸಂಯೋಜನೆಯನ್ನು ಕೂಡ ಮಾಡಿದ್ರು. ಎಸ್ಪೆಷಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ನಮ್ಮ ಭಾರತದ ಪ್ರಪ್ರಥಮ ಸಂಸ್ಕೃತ ಚಿತ್ರ, ಸಂಸ್ಕೃತ ಮೂವಿ ಅಂದರೆ ಚಲನಚಿತ್ರವಾಗಿದ್ದಂತಹ ಆದಿ ಶಂಕರಾಚಾರ್ಯ, ನಿಮಗೆ ಕಾಣಿಸ್ತಾ ಇದೆ ಆದಿ ಶಂಕರಾಚಾರ್ಯ ಅಂತಕ್ಕಂತಹದ್ದು ಕರ್ನಾಟಕದ ಭಾರತದ ಪ್ರಪ್ರಥಮ ಏನು ಸಂಸ್ಕೃತ ಚಲನಚಿತ್ರ ಅಥವಾ ಸ್ಯಾನ್ಸ್ಕ್ರಿಟ್ ಮೂವಿ ಆದಿಶಂಕರಾಚಾರ್ಯ. ಇದಕ್ಕೆ ಕೂಡ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಜೊತೆಗೆ ಮೊದಲ ಸಂಸ್ಕೃತ ಧಾರಾವಾಹಿ ಅಥವಾ ಸ್ಯಾನ್ಸ್ಕ್ರಿಟ್ ಸೀರಿಯಲ್ ಆದಂತಹ ಕಾದಂಬರಿಗೆ ಕೂಡ ಇವರು ಸಂಗೀತ ಸಂಯೋಜನೆ ಮಾಡಿದ್ರು. ಹಲವಾರು ಪ್ರಶಸ್ತಿ ಇವರಿಗೆ ಸಂದಿದ್ವು. ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಸಂಗೀತ ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ಮುಂತಾದಂತಹ ಪ್ರಶಸ್ತಿಗಳಿಗೆ ಕೂಡ ಭಾಜನರಾಗಿದ್ದರು. ಸೊ ಶ್ಯಾಮಲಾ ಭಾವೆ ಅವರ ಹೆಸರನ್ನು ಮತ್ತು ಅವರ ಒಂದು ಅಚೀವ್ಮೆಂಟ್ಗಳನ್ನು ನೋಟ್ ಮಾಡ್ಕೊಳ್ತಾ ಮತ್ತು ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಅಧಿಕಾರ ಸ್ವೀಕರಿಸಿದ ಹರ್ಷವರ್ಧನ್. ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹವರು ಡಾಕ್ಟರ್ ಹರ್ಷವರ್ಧನ್. ಇವರ ಹೆಸರನ್ನೆಲ್ಲರೂ ಕೂಡ ಕೇಳಿರ್ತೀರಾ, ಬಿಕಾಸ್ ಇವರು ನಮ್ಮ ಕೇಂದ್ರ ಆರೋಗ್ಯ ಸಚಿವ, ಸೆಂಟ್ರಲ್ ಯೂನಿಯನ್ ಹೋಮ್ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್. ಇವರು ಬಹಳ ಸುದ್ದಿಯಲ್ಲಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇವರು ಇತ್ತೀಚೆಗಷ್ಟೇ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ WHO ಕಾರ್ಯಕಾರಿ ಮಂಡಳಿ ಅಥವಾ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿದೆ ಅದರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. 34 ಸದಸ್ಯರೊಳಗೊಂಡಂತಹ ಸಮಿತಿ ಇದೆ. ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಏನಿದೆ ಅದರ ಅಧ್ಯಕ್ಷರಾಗಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಏನು ಕಾರ್ಯಕಾರಿ ಮಂಡಳಿ ಇದೆ ಅದರ ಅಧ್ಯಕ್ಷರಾಗಿ ಭಾರತದ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಬಟ್ ಕೆಲವರು ಕನ್ಫ್ಯೂಷನ್ ಮಾಡ್ಕೋಬೋದು, ಏನಪ್ಪ ಅಂತ ಹೇಳಿದ್ರೆ ಇವರು WHO ಮುಖ್ಯಸ್ಥರಾಗ್ಬಿಟ್ರ ಅಂತೇಳಿ. ಬಿಕಾಸ್ ನಿನ್ನೆವರೆಗೂ ಕೂಡ ನಾವು ಕೇಳ್ತಾ ಇದ್ವಿ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರು ಟೆಡ್ರೋಸ್ ಗೆಬ್ರಿಯೇಸಸ್ ಅವರು ಇಥಿಯೋಪಿಯಾ ಮೂಲದ ಒಬ್ಬ ರಾಜಕಾರಣಿ. ಇವರು WHO ಮುಖ್ಯಸ್ಥರಾಗಿದ್ದಾರೆ. ಅವರ ನಂತರ ಹರ್ಷವರ್ಧನ್ ಅವರು ಆಗಿರ್ಬೋದು ಅಂತ ಕೆಲವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಒಂದನ್ನು ಗಮನಿಸಿ, ಇವರು ಅಧಿಕಾರ ವಹಿಸಿಕೊಂಡಿರೋದು WHO ಮುಖ್ಯಸ್ಥರಾಗಿ ಅಲ್ಲ, ಬದಲಾಗಿ ಅಲ್ಲಿನ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿದೆ ಅದರ ಮುಖ್ಯಸ್ಥರಾಗಿ ಒಂದು ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಸೊ ಇವ್ರನ್ನ 194 ದೇಶಗಳು ಇವರ ಆಯ್ಕೆಯನ್ನು ಅನುಮೋದಿಸಿದ್ದಾವೆ. ಬಿಕಾಸ್ ಈಗ ಜಪಾನ್ ದೇಶದ, ಇದುವರೆಗೂ ಕೂಡ ಜಪಾನ್ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷ ಸ್ಥಾನದಲ್ಲಿತ್ತು. ಸೊ ಜಪಾನ್ನ ಅಧಿಕಾರಾವಧಿ ಮುಗಿದುಬಿಟ್ಟು ಈಗ ಭಾರತ ಈ ಒಂದು ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದೆ. ಸೊ ಹಾಗಾಗಿ ಭಾರತದಿಂದ ನಾಮನಿರ್ದೇಶನಗೊಂಡಂತಹ ಡಾಕ್ಟರ್ ಹರ್ಷವರ್ಧನ್ ಅವರು ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಸೊ ಮುಂದಿನ ವರ್ಷ 2021ಕ್ಕೆ ಟೆಡ್ರೋಸ್ ಗೆಬ್ರಿಯೇಸಸ್ ಅವರ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ. ಸೊ ಆನಂತರ ಹೊಸ ಅಧ್ಯಕ್ಷರು, ವಿಶ್ವ ಆರೋಗ್ಯ ಸಂಸ್ಥೆಯ ಹೊಸ ಮುಖ್ಯಸ್ಥರು ಯಾರಾಗಬೇಕು ಅನ್ನೋದನ್ನು ಡಾಕ್ಟರ್ ಹರ್ಷವರ್ಧನ್ ಅವರಿಗೆ ಒಂದು ಜಾಸ್ತಿ ಪವರ್ ಇರುತ್ತೆ. ಸೊ ಹಾಗಾಗಿ ಒಂದು ಪ್ರಮುಖವಾದಂತಹ ಒಂದು ಸುದ್ದಿ ಇದು ಡಾಕ್ಟರ್ ಹರ್ಷವರ್ಧನ್. ಮುಂದಿನ ಸುದ್ದಿ ಗಮನಿಸ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, AP ಲಾಂಚಸ್ ರೀಸ್ಟಾರ್ಟ್ ಟು ರಿವೈವ್ MSME ಸೆಕ್ಟರ್. ನೋಡಿ, ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂತಹದ್ದು YS ಜಗನ್ಮೋಹನ್ ರೆಡ್ಡಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ. ಸಾಕಷ್ಟು ವಿಚಾರಗಳಿಂದಾಗಿ ಇವರು ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗಷ್ಟೇ ವೈಜಾಗ್ ಅನಿಲ ದುರಂತ ಸಂಭವಿಸಿತು ಹಾಗೂ ಬೇರೆ ಬೇರೆ ಕ್ರಿಯಾಶೀಲ ಯೋಜನೆಗಳಿಂದಾಗಿ ಇವರು ಬಹಳ ಪ್ರಸಿದ್ಧಿಯಲ್ಲಿದ್ದಾರೆ. ಆ್ಯಂಡ್ ನಿಮಗೆ ಕಾಣಿಸ್ತಾ ಇರ್ತಕ್ಕಂತಹದ್ದು MSME. ಇದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಕನ್ನಡದಲ್ಲಿ
ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು. ಸೊ ಇವು ಭಾರತ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತಲೇ ಹೇಳಲಾಗುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂತಹ MSME ವಲಯಕ್ಕೆ ಒಂದು ಉತ್ತೇಜನ ಕೊಡುವ ಉದ್ದೇಶದಿಂದ ಅಲ್ಲಿನ ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಅವರು ರೀಸ್ಟಾರ್ಟ್ ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನೋಟ್ ಡೌನ್ ಮಾಡ್ಕೋಬೇಕು. ರೀಸ್ಟಾರ್ಟ್ ಯಾವ ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ. ಆ್ಯಂಡ್ ಯಾವ ಪರ್ಪಸ್ಗೆ ಅಂತ ಹೇಳಿದ್ರೆ ಅಲ್ಲಿನ MSME ವಲಯಕ್ಕೆ ಉತ್ತೇಜನ ಕೊಡುವುದಕ್ಕಾಗಿ. ಅಲ್ಲಿ ಸುಮಾರು 98,000 MSME ಕೈಗಾರಿಕಾ ಕೇಂದ್ರಗಳು ಕಂಡುಬರುತ್ತೆ. ಇದರ ಮೇಲೆ ಸುಮಾರು 10 ಲಕ್ಷ ಜನ ಅವಲಂಬಿತರಾಗಿದ್ದಾರೆ, ಒಂದು ಎಂಪ್ಲಾಯ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಸೊ ಇದರ ಬೆನಿಫಿಟ್ಗಾಗಿ ಸುಮಾರು 1,100 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೀಸ್ಟಾರ್ಟ್ ಪ್ರೋಗ್ರಾಮನ್ನು ಆಂಧ್ರ ಪ್ರದೇಶದಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ನೋಡೋಣ. ಶಾಂತಾದೇವಿ ಕಣವಿ ನಿಧನ. ನಿನ್ನೆ ಮತ್ತೊಂದು ವಿಷಾದನೀಯ ನಿಧನ ವಾರ್ತೆ ಬರ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಕನ್ನಡದ ಖ್ಯಾತ ಕವಿ ಮತ್ತು ನಾಡೋಜ ಪ್ರಶಸ್ತಿ ಪುರಸ್ಕೃತ ಚನ್ನವೀರ ಕಣವಿ ಅವರ ಪತ್ನಿ ಶಾಂತಾದೇವಿ ಕಣವಿ ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಇವರು ಕೇವಲ ಚನ್ನವೀರ ಕಣವಿ ಅವರ ಪತ್ನಿಯಾಗಿ ಗುರುತಿಸಿಕೊಂಡಿಲ್ಲ, ಬದಲಾಗಿ ಇವರು ಸ್ವತಃ ಒಬ್ಬ ಪ್ರಮುಖ ಲೇಖಕಿಯಾಗಿದ್ದರು, ಮುಖ್ಯವಾಗಿ ಕಥೆಗಾರ್ತಿಯಾಗಿದ್ದರು. ಸಾಕಷ್ಟು ಸಂಖ್ಯೆಯಲ್ಲಿ ಕಥೆಗಳನ್ನು ಇವರು ಬರೆದಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗಿಂತನೂ ಕೂಡ ಹೆಚ್ಚಿನ ಸಂಖ್ಯೆಯ ಕಥೆಗಳನ್ನು ಇವರು ಬರೆದಿದ್ದಾರೆ ಅಂತ ಒಂದು ವರದಿ ಹೇಳುತ್ತೆ. ಬಟ್ ಇದರ ಕುರಿತಾಗಿ ಹೆಚ್ಚಾಗಿ ವಿಮರ್ಶೆಗೆ ಒಳಪಟ್ಟಿಲ್ಲ. ಹಾಗಾಗಿ ಇದು ಅಷ್ಟೊಂದು ಗೊತ್ತಾಗದೇ ಇರಬಹುದು. ಬಟ್ ಶಾಂತಾದೇವಿ ಕಣವಿ ಅವರು ನಿನ್ನೆ ನಿಧನರಾಗಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, 1974ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದರು. ಅತ್ತಿಮಬ್ಬೆ ಪ್ರಶಸ್ತಿ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಮುಂತಾದಂತಹ ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ನೋಡಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವರ ಹೆಸರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಲೇಖಕರಿಗೆ ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಆ ಒಂದು ಪ್ರಶಸ್ತಿಯನ್ನು ಕೂಡ ಇವರು ಜಯಿಸಿದರು. ಇವರು ನಿನ್ನೆ ಮೃತಪಟ್ಟಿದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಶಾಂತಾದೇವಿ ಕಣವಿ. ಆ್ಯಂಡ್ ಜೊತೆಗೆ ನಾಡೋಜ ಅಂತ ವರ್ಡ್ ನೋಡ್ತಾ ಇದ್ದೀರಾ, ಇವರ ಪತಿ ಹಿರಿಯ ಕವಿ ಚನ್ನವೀರ ಕಣವಿ ಅವರು ನಾಡೋಜ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದರು. ಇದು ಕೂಡ ಒಂದು ಬಹಳ ಪ್ರಖ್ಯಾತ ಈ ಒಂದು ಸಾಹಿತ್ಯ ರಂಗದಲ್ಲಿ ನೀಡಲ್ಪಡುವಂತಹ ಒಂದು ಉತ್ಕೃಷ್ಟವಾದಂತಹ ಪ್ರಶಸ್ತಿ. ನಾಡೋಜ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ ಕನ್ನಡ ಯೂನಿವರ್ಸಿಟಿ ಏನಿದೆ ಆ ಒಂದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನಾಡೋಜ ಪ್ರಶಸ್ತಿಯನ್ನು ಕೊಡುತ್ತೆ. ಇದು ಡಿಲಿಟ್ ಪದವಿ ಏನಿರುತ್ತೆ ಅದಕ್ಕೆ ಈಕ್ವಲೆಂಟ್ ಆಗಿರುತ್ತೆ. ಡಿಲಿಟ್ ಅಂದ್ರೆ ಏನು, ಇದರ ಫುಲ್ ಫಾರ್ಮ್ ನೋಡೋದಾದ್ರೆ ಡಾಕ್ಟರ್ ಆಫ್ ಲಿಟರೇಚರ್. ಲಿಟರೇಚರ್ ಅಂತ ಹೇಳಿದ್ರೆ ಸಾಹಿತ್ಯ, ಡಾಕ್ಟರ್ ಆಫ್ ಲಿಟರೇಚರ್ ಅಂತ ಕರೀತಾರೆ. ಸೊ ಆ ಡಿಲಿಟ್ ಪದವಿಗೆ ಸಮಾನವಾದಂತಹ ನಾಡೋಜ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಕೊಡುತ್ತೆ. ಇದನ್ನು ನಮ್ಮ ಹಿರಿಯ ಕವಿ ಚನ್ನವೀರ ಕಣವಿ ಅವರು ಕೂಡ ಜಯಿಸಿದರು. ಸೊ ಇಷ್ಟು ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸನ್ಸ್ ಆಫ್ ಖಶೋಗ್ಗಿ ಫರ್ಗಿವ್ ಹಿಸ್ ಕಿಲ್ಲರ್ಸ್. ನೋಡಿ, ಜಮಾಲ್ ಖಶೋಗ್ಗಿ ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹದ್ದು ಒಬ್ಬ ಪ್ರಖ್ಯಾತ ಪತ್ರಕರ್ತ ಮತ್ತು ಒಬ್ಬ ಹೋರಾಟಗಾರ ಜಮಾಲ್ ಖಶೋಗ್ಗಿ ಅಂತೇಳಿ. ಇವರು ಮೂಲತಃ ಸೌದಿ ಅರೇಬಿಯಾದವರು. ಇವರ ಕುರಿತಾಗಿ ಹಿಂದೆ ಕೂಡ ನಾನು ಹೇಳಿದ್ದೇನೆ. ನೋಡಿ, ನಮ್ಮ ಅಂತಾರಾಷ್ಟ್ರೀಯ ಆಗು ಹೋಗುಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಜಮಾಲ್ ಖಶೋಗ್ಗಿ ಅವರ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮೂಲತಃವಾಗಿ ಇವರು ಸೌದಿ ಅರೇಬಿಯಾದ ಒಬ್ಬ ಪ್ರಜೆ. ಇವರು ಖ್ಯಾತ ಒಬ್ಬ ಜರ್ನಲಿಸ್ಟ್, ಪತ್ರಕರ್ತರಾಗಿದ್ದರು. ಸ್ವತಃ ಒಂದು ಪತ್ರಿಕೆಯನ್ನು ಹೊರತರ್ತಾ ಇದ್ರು. ಜೊತೆಗೆ ಅಮೆರಿಕಾದ ಪ್ರಖ್ಯಾತ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯಲ್ಲಿ ಅಂಕಣವನ್ನು ಕೂಡ ಬರಿತಾ ಇದ್ರು. ಕಾಲಮ್ನಿಸ್ಟ್ ಕೂಡ ಆಗಿ ಗುರುತಿಸಿಕೊಂಡಿದ್ರು. ಬಟ್ ಇವರು ಸೌದಿ ಅರೇಬಿಯಾದ ರಾಜಮನೆತನದ ತೀವ್ರ ಕಟುವಾದಂತಹ ವಿರೋಧಿ. ರಾಜಮನೆತನದ ಒಂದು ಏನು ಕೆಲವೊಂದು ಇರ್ರೆಗ್ಯುಲಾರಿಟೀಸ್ ಇದೆ, ಅಕ್ರಮಗಳಿದೆ, ಅದನ್ನು ಬಯಲಿಗೆಳಿತಾ ಇದ್ರು. ಸೊ ಹಾಗಾಗಿ ಇವರನ್ನ 2018 ಅಕ್ಟೋಬರ್ನಲ್ಲಿ ಇವರ ಹತ್ಯೆಯನ್ನು ಮಾಡಲಾಯಿತು, ಮರ್ಡರ್ ಮಾಡಲಾಯಿತು. ಯಾವಾಗ ಇವರನ್ನ ಹತ್ಯೆಗೈದ್ರು ಅಂತ ಹೇಳಿದ್ರೆ ಇವರು ಟರ್ಕಿ ದೇಶದ ಇಸ್ತಾನ್ಬುಲ್ ಏನಿದೆ, ಟರ್ಕಿ ದೇಶದ ಒಂದು ಪ್ರಮುಖವಾದಂತಹ ನಗರ ಇಸ್ತಾನ್ಬುಲ್. ಆ ಇಸ್ತಾನ್ಬುಲ್ ನಗರದಲ್ಲಿ ಇವರು ಒಂದು ಏನು ಇದರಲ್ಲಿದ್ದಾಗ, ಒಂದು ಕಾನ್ಸುಲೇಟಲ್ಲಿದ್ದಾಗ, ಎಂಬಸಿಯಲ್ಲಿದ್ದಾಗ, ರಾಜತಾಂತ್ರಿಕ ಕಚೇರಿಯಲ್ಲಿದ್ದಾಗ ಇವರನ್ನ ಸೌದಿ ಅರೇಬಿಯಾದಿಂದ ಬಂದಂತಹ ಕೆಲವೊಂದು ಏಜೆಂಟ್ಸ್ಗಳು ಇವರ ಹತ್ಯೆಯನ್ನು ಗೈದರು. ನಿಮಗೆ ಇಲ್ಲಿ ಕೂಡ ಕಾಣಿಸ್ತಾ ಇದೆ. ಸೊ ಸೌದಿ ಅರೇಬಿಯಾದ ಒಂದು ರಾಜತಾಂತ್ರಿಕ ಕಚೇರಿ ಇದೆ. ಎಲ್ಲಿ ಅಂತ ಹೇಳಿದ್ರೆ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ. ಸೊ ಅಲ್ಲಿನ ಸೌದಿ ಅರೇಬಿಯಾ ರಾಜತಾಂತ್ರಿಕ ಕಚೇರಿಯಲ್ಲಿ ಜಮಾಲ್ ಖಶೋಗ್ಗಿ ಅವರ ಹತ್ಯೆ ಆಯಿತು. ಆ್ಯಂಡ್ ಒಂದು ಪ್ರಮುಖವಾದಂತಹ ಆರೋಪ ಏನಪ್ಪ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ಪ್ರಬಲರಾಗಿ ಮೆರಿತಾ ಇರತಕ್ಕಂತಹ ಮೊಹಮ್ಮದ್ ಬಿನ್ ಸಲ್ಮಾನ್, MBS ಅಂತಲೇ ಖ್ಯಾತಿ ಪಡೆದಿರತಕ್ಕಂತಹ ಅಲ್ಲಿನ ಯುವರಾಜ ಅಥವಾ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಜಮಾಲ್ ಖಶೋಗ್ಗಿ ಅವರ ಹತ್ಯೆಯಲ್ಲಿ ಅವರ ಕೈವಾಡ ಇದೆ ಅಂತೇಳಿ ಒಂದು ರಿಪೋರ್ಟ್ ಹೇಳ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದ್ದಿ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಜಮಾಲ್ ಖಶೋಗ್ಗಿ ಅವರ ಪುತ್ರರು ಏನು ಅವರ ತಂದೆಯನ್ನು ಹತ್ಯೆಗೈದರು, ಆ ವ್ಯಕ್ತಿಗಳಿಗೆ
ತಾವು ಕ್ಷಮೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇದು ಅಷ್ಟೊಂದು ಇಂಪಾರ್ಟೆಂಟ್ ನ್ಯೂಸ್ ಅಲ್ಲ. ಬಟ್ ಜಮಲ್ ಖಶೋಗ್ಗಿ ಅಂದರೆ ಏನು, ಯಾರು, ಅವರ ಹತ್ಯೆ ಎಲ್ಲ ಆಯಿತು, ಟರ್ಕಿಯ ಇಸ್ತಾನ್ಬುಲ್ನ ಸೌದಿ ಅರೇಬಿಯಾ ರಾಜತಾಂತ್ರಿಕ ಕಚೇರಿ ಒಂದು ಎಂಬೆಸಿ ಅಲ್ಲಿ ಇವರ ಹತ್ಯೆ ಉಂಟಾಯಿತು. ಆ್ಯಂಡ್ ಇದನ್ನು ಮಾಡಿಸಿದಂತಹ ವ್ಯಕ್ತಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅಥವಾ ಸೌದಿ ಅರೇಬಿಯಾದ ಯುವರಾಜ. ಸೊ ಇಷ್ಟು ನಮಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ನೇರವಾಗಿ ಕೇಳದೇ ಇರ್ಬೋದು, ಬಟ್ ಆದರೂ ಕೂಡ ನಮಗೆ ಬೇರೆ ಬೇರೆ ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಂತಹ ವಿಚಾರಗಳು ಗೊತ್ತಿರಬೇಕಾಗುತ್ತೆ. ನೋಡ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ವಿಲ್ ಎಕ್ಸಿಟ್ ಓಪನ್ ಸ್ಕೈಸ್ ಟ್ರೀಟಿ ಅನೌನ್ಸಸ್ ಯುನೈಟೆಡ್ ಸ್ಟೇಟ್ಸ್. ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಇದನ್ನೇ ಪ್ರಮುಖವಾದಂತಹ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅದೇನಪ್ಪ ಅಂತ ಹೇಳಿದ್ರೆ, ಓಪನ್ ಸ್ಕೈಸ್ ಟ್ರೀಟಿ ಅನ್ನುವಂತಹ ಒಂದು ದ್ವಿಪಕ್ಷೀಯ ಒಪ್ಪಂದದಿಂದ ಅಮೆರಿಕ ಹೊರಬರುವುದಾಗಿ. ದ್ವಿಪಕ್ಷೀಯ ಅನ್ನಕ್ಕಿಂತ ಬಹುಪಕ್ಷೀಯ ಅಂತ ಹೇಳ್ಬೋದು, ಬಿಕಾಸ್ ಒಂದು ಮಲ್ಟಿಲ್ಯಾಟರಲ್ ಪ್ಯಾಕ್ಟ್, ಈ ಒಂದು ಒಪ್ಪಂದದಿಂದ ಅಮೆರಿಕ ಹೊರ ನಡೆಯುತ್ತೆ ಅಂತ ಅಮೆರಿಕ ದೇಶ ನೆನ್ನೆ ಘೋಷಣೆ ಮಾಡಿದೆ. ಸೊ ಈ ಓಪನ್ ಸ್ಕೈಸ್ ಟ್ರೀಟಿ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ 100% ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬಹಳ ಮುಖ್ಯವಾಗಿರುತ್ತೆ, ಸ್ಪೆಷಲಿ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು 1992ನೇ ಇಸ್ವಿಯಲ್ಲಿ ಜಾರ್ಜ್ H.W. ಬುಷ್ ಅವರು ಅಮೆರಿಕ ದೇಶದ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಇದಕ್ಕೆ ಸಹಿಯನ್ನು ಹಾಕಲಾಗಿತ್ತು. ಆ್ಯಂಡ್ ಇದು 2002ನೇ ಇಸ್ವಿಯಲ್ಲಿ ಜಾರಿಗೆ ಬಂತು. 2002ನೇ ಇಸ್ವಿಯಲ್ಲಿ ಜಾರ್ಜ್ W. ಬುಷ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಇದು ಜಾರಿಗೆ ಬಂತು. ಸೊ ಓಪನ್ ಸ್ಕೈಸ್ ಟ್ರೀಟಿ ಅಂದ್ರೇನು, ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಾದರೆ ಮುಕ್ತ ಆಕಾಶ ಒಪ್ಪಂದ ಅಥವಾ ಮುಕ್ತ ಒಂದು ವಾತಾವರಣ ಒಪ್ಪಂದ ಅಂತ ಕರಿಬೋದು, ಓಪನ್ ಸ್ಕೈಸ್ ಟ್ರೀಟಿ. ಸೊ ಇದ್ರ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸುಮಾರು 34 ದೇಶಗಳು ಇದಕ್ಕೆ ಸಹಿಯನ್ನು ಹಾಕಿದ್ವು. ಸೊ ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ದೇಶ ಶಸ್ತ್ರಾಸ್ತ್ರಗಳನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡ್ತಾ ಇದೆಯೋ ಅಂತ ಗುರುತಿಸುವುದಕ್ಕೆ ಆಗಿ, ಅಂದರೆ ಐಡೆಂಟಿಫೈ ಮಾಡುವಂತಹ ಉದ್ದೇಶದಿಂದ ಬೇರೆ ದೇಶದವರು ಆ ದೇಶದ ಮೇಲೆ ಒಂದು ಸರ್ವೇಕ್ಷಣಾ ವಿಮಾನವನ್ನು, ಸರ್ವಿಲೆನ್ಸ್ ಏರ್ಕ್ರಾಫ್ಟ್, ಇಲ್ಲಿ ಕಾಣಿಸ್ತಾ ನಿಮಗೆ ರಿಕಾನೆಸೆನ್ಸ್ ಫ್ಲೈಟ್ಸ್, ಅಂದರೆ ಪರಿಶೀಲನೆ ಮಾಡುವುದಕ್ಕೆ ವಿಮಾನಗಳ ಹಾರಾಟವನ್ನು ನಡೆಸುವುದಕ್ಕೆ ಅನುಮತಿ ಕೊಡುವುದು, ಆ ಒಂದು ಉದ್ದೇಶ ಈ ಓಪನ್ ಸ್ಕೈಸ್ ಟ್ರೀಟಿಯದ್ದಾಗಿತ್ತು. ಸೊ ಇದರ ಅಡಿಯಲ್ಲಿ ಈ 34 ದೇಶಗಳೇನಿದ್ದಾವೆ ಅವು ಪರಸ್ಪರ, ಫಾರ್ ಎಕ್ಸಾಂಪಲ್ ರಷ್ಯಾ ಮತ್ತು ಅಮೆರಿಕವೇ ಇದಕ್ಕೆ ಮೂಲಭೂತವಾದಂತಹ ಒಂದು ಪ್ರಮುಖವಾದಂತಹ ಪಾಲುದಾರಿಕೆ ರಾಷ್ಟ್ರಗಳು. ಸೊ ಫಾರ್ ಎಕ್ಸಾಂಪಲ್ ಅಮೆರಿಕಾದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡ್ತಿದ್ದಾರೆ, ಅಭಿವೃದ್ಧಿಪಡಿಸ್ತಿದ್ದಾರೆ ಅಂತ ರಷ್ಯಾಕ್ಕೆ ಡೌಟ್ ಬಂತು ಹೇಳಿದ್ರೆ, ಅವರು ಅಮೆರಿಕ ದೇಶದ ಮೇಲೆ ತಮ್ಮ ವಿಮಾನವನ್ನು ಬಿಟ್ಬಿಟ್ಟು ಸಮೀಕ್ಷೆಯನ್ನು ನಡೆಸಬಹುದು, ಒಂದು ಸರ್ವೆಲೆನ್ಸನ್ನು ಕಂಡಕ್ಟ್ ಮಾಡ್ಬೋದು. ಅದೇ ರೀತಿ ರಷ್ಯಾದಲ್ಲಿ ಹಾಗೇನಾದರೂ ಅಕ್ರಮವಾಗಿ ಶಸ್ತ್ರಾಸ್ತ್ರ ತಯಾರಿಕೆ ನಡೀತಿದೆ ಅಂತೇಳಿ ಅಮೆರಿಕಕ್ಕೆ ಕಂಡು ಬಂತು ಅಂದರೆ, ಅಮೆರಿಕ ತನ್ನ ವಿಮಾನವನ್ನು ರಷ್ಯಾದ ಮೇಲೆ ಹಾರಾಟ ನಡೆಸಿಬಿಟ್ಟು ಅಲ್ಲಿ ಕೂಡ ಸಮೀಕ್ಷೆ ಮಾಡ್ಬೋದು. ಇದು ಈ ಒಂದು ವಿಷಯದ ಪ್ರಮುಖವಾದಂತಹ ಒಂದು ವಿಚಾರ ಆಗಿತ್ತು ಈ ಒಂದು ಒಪ್ಪಂದದ ಬಗ್ಗೆ. ಬಟ್ ಪ್ರಸಕ್ತವಾಗಿ ರಷ್ಯಾ ಮತ್ತು ಅಮೆರಿಕದ ಸಂಬಂಧ ತೀವ್ರವಾಗಿ ಹದಗೆಟ್ಟಿರುವ ಕಾರಣದಿಂದ ಓಪನ್ ಸ್ಕೈಸ್ ಟ್ರೀಟಿಯಿಂದ ಹೊರಗೆ ಬರುತ್ತೀವಿ, ಬಿಕಾಸ್ ಇದಕ್ಕೆ ರಷ್ಯಾ ಉಲ್ಲಂಘನೆ ಮಾಡ್ತಾ ಇರುವುದೇ ಬಹುಮುಖ್ಯವಾದ ಕಾರಣ ಅಂತೇಳಿ ಅಮೆರಿಕ ಆರೋಪಿಸಿತು. ಇದು ಪ್ರಮುಖವಾದಂತಹ ಅಂಶ. ಆ್ಯಂಡ್ ಒಂದು ಮಾತು ನೆನ್ಪಿಟ್ಕೋಬೇಕು, ಇತ್ತೀಚಿನ ದಿನಗಳಲ್ಲಿ ಹಲವಾರು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಒಪ್ಪಂದಗಳಿಂದ ಡೊನಾಲ್ಡ್ ಟ್ರಂಪ್ ಅವರು ಹೊರಗಡೆ ನಡೀತಾ ಇದ್ದಾರೆ. ನೀವು ಸ್ವಲ್ಪ ನಿಮ್ಮ ಮೆಮೊರಿಯನ್ನು ರಿಕಾಲ್ ಮಾಡ್ತಾ ಹೋಗೋದಾದರೆ, ಕಳೆದ ಬಾರಿ 2018-19ರಲ್ಲಿ, ಸ್ಪೆಷಲಿ 19ನೇ ಇಸ್ವಿಯಲ್ಲಿ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ INF ಅನ್ನುವಂತಹ ಒಂದು ಒಪ್ಪಂದ, ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ ಅಂದರೆ ಅಣ್ವಸ್ತ್ರಗಳ ಒಂದು ಕ್ಷಿಪಣಿಯ ಮೇಲೆ ನಿರ್ಬಂಧ ಹೇರುವಂತಹ ಒಂದು ಒಪ್ಪಂದದಿಂದ ಕೂಡ ಅಮೆರಿಕ ಹೊರಗಡೆ ಬಂದಿತ್ತು. ಈ ಒಂದು ಒಪ್ಪಂದ ಕೂಡ ಅಮೆರಿಕ ಮತ್ತು ರಷ್ಯಾ ದೇಶಗಳ ನಡುವೆ ನಡೆದಿತ್ತು. ಅದೇ ರೀತಿ ಇನ್ನು ಬೇರೆ ನ್ಯೂ ಸ್ಟಾರ್ಟ್ ಟ್ರೀಟಿ ಅಂತಕ್ಕಂತಹದ್ದು ಕೂಡ ಅಮೆರಿಕ ಮತ್ತು ರಷ್ಯಾ ಒಂದು ಸಹಿ ಹಾಕಿದಂತಹ ಒಂದು ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳಲ್ಲಿ ಅಣು ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದದಂತೆ ನಿರ್ಬಂಧ ಹೇರ್ತಾ ಇತ್ತು. ಆ ಒಂದು ಒಪ್ಪಂದದಿಂದ ಕೂಡ ಅಮೆರಿಕ ಹೊರಬರುವಂತಹ ಸಾಧ್ಯತೆ ಇದೆ. ಸೊ ನಿಮಗೆ ಇಲ್ಲಿ 3 ಪ್ರಮುಖವಾದಂತಹ ಒಪ್ಪಂದಗಳು ಕಾಣಿಸ್ತಾ ಇದೆ, ನೋಟ್ ಡೌನ್ ಮಾಡಲೇಬೇಕಾಗುತ್ತೆ. ಕೆಲವರಿಗೆ ಸ್ವಲ್ಪ ಸಂಕೀರ್ಣ ಅಂತ ಅನಿಸ್ಬೋದು, ಬಟ್ ಆದರೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಒಂದನೇದು ಓಪನ್ ಸ್ಕೈಸ್ ಟ್ರೀಟಿ, ಅದನ್ನು 2002ನೇ ಇಸ್ವಿಯಲ್ಲಿ ಅದು ಜಾರಿಗೆ ಬಂದಿತ್ತು. ಅದೇ ರೀತಿ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ ಟ್ರೀಟಿ INF, ಇದನ್ನು ಕಳೆದ ವರ್ಷವೇ ಅಮೆರಿಕ ಹೊರಗೆ ಬಂದಿತ್ತು. ಅದೇ ರೀತಿ ನ್ಯೂ ಸ್ಟಾರ್ಟ್ ಟ್ರೀಟಿ, 3 ಒಪ್ಪಂದಗಳು. ಈ 3 ಒಪ್ಪಂದಗಳ ಬಗ್ಗೆ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ನೀವು PSI ಇರ್ಬೋದು ಅಥವಾ ಇನ್ನಿತರ KAS ಎಕ್ಸಾಮ್ಸ್ನಲ್ಲಿ ಪ್ರಬಂಧವನ್ನು ಬರಬೇಕಾದ್ರೆ
ಅಥವಾ ಮೇನ್ಸ್ ಆನ್ಸರ್ಸನ್ನು ಬರೀಬೇಕಾದ್ರೆ ಇಂತಹ ಅಂಶಗಳನ್ನ ಇನ್ಕ್ಲೂಡ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಉತ್ತರವನ್ನು ಕೊಡೋಕ್ಕೆ ಟ್ರೈ ಮಾಡಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸ್ತೀನಿ. ಆ್ಯಂಡ್ ಈ ಒಂದು ಪ್ರಶ್ನೆಗಳನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ, ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಮೊದಲನೇ ಪ್ರಶ್ನೆ ಕೇಳುತ್ತೆ, ಏರ್ಟೆಲ್ ಆಫ್ರಿಕಾವು ಕೋವಿಡ್-19ಗೆ ಒಳಗಾದವರು ಮತ್ತು ಅವರ ಪರಿವಾರಕ್ಕೆ ಸಹಾಯಕ್ಕಾಗಿ ಯಾರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ? ತುಂಬ ಪ್ರಮುಖವಾದಂತಹ ಒಂದು ಪ್ರಶ್ನೆ. ನೋಡಿ, ಏರ್ಟೆಲ್ ಅಂತಕ್ಕಂತಹದ್ದು ನಮಗೆ ಗೊತ್ತಿರೋ ರೀತಿ ಇದು 1995ನೇ ಇಸ್ವಿಯಲ್ಲಿ ಭಾರತದಲ್ಲಿ ಸ್ಥಾಪನೆಯಾದಂತಹ, ನವದೆಹಲಿಯಲ್ಲಿ ಸ್ಥಾಪನೆಯಾದಂತಹ ಒಂದು ಕನೆಕ್ಟಿವಿಟಿ ಕಂಪನಿ, ನೆಟ್ವರ್ಕ್ ಕಂಪನಿ. ಏರ್ಟೆಲ್ ಸಿಮ್ಮನ್ನು ಎಲ್ಲರೂ ಕೂಡ ಯೂಸ್ ಮಾಡಿರ್ತೀವಿ, ನೋಡಿರ್ತೀವಿ. ಸೊ ಏರ್ಟೆಲ್ ಅಂತಕ್ಕಂತಹದ್ದು ಒಂದು ಬಹುಮುಖ್ಯವಾದಂತಹ ಕಂಪನಿ. ಸೊ ಏರ್ಟೆಲ್ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ನಮ್ಮ ಏಷ್ಯಾ, ಸ್ಪೆಷಲಿ ನಮ್ಮ ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಸಾಕಷ್ಟು ಪ್ರಬಲವಾಗಿದೆ. ಸೊ ಏರ್ಟೆಲ್ ಆಫ್ರಿಕಾ ಅಂತ ಹೇಳಿದ್ರೆ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಏರ್ಟೆಲ್ನ ಒಂದು ಬ್ರಾಂಚ್. ಇವರು ಇತ್ತೀಚೆಗಷ್ಟೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಬಿಕಾಸ್ ಆಫ್ರಿಕಾದಲ್ಲಿ ಕೋವಿಡ್-19ನಿಂದ ಬಾಧಿತರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮತ್ತು ಕುಟುಂಬಕ್ಕೆ ಸಹಾಯ ಮಾಡುವಂತಹ ಉದ್ದೇಶದಿಂದ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ, ಯುನಿಸೆಫ್. ಸೊ ಎಲ್ಲರೂ ಕೂಡ ಉತ್ತರಗಳನ್ನು ನೋಟ್ ಡೌನ್ ಮಾಡಬೇಕು. ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಕಮೆಂಟ್ಸಲ್ಲಿ ಕೂಡ ಆನ್ಸರ್ ಮಾಡ್ತಾ ಹೋಗಿ. ಸೊ ಯುನಿಸೆಫ್ ಅನ್ನುವಂತಹ ನಮ್ಮ ವಿಶ್ವಸಂಸ್ಥೆಯ ಒಂದು ಸಂಘಟನೆ ಏನಿದೆ, ಅದರ ಜೊತೆಗೆ ನಮ್ಮ ಏರ್ಟೆಲ್ ಆಫ್ರಿಕಾ ಅವರು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಯುನಿಸೆಫ್ ಫುಲ್ ಫಾರ್ಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಇದರ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಕಂಡು ಬರುತ್ತೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಮಕ್ಕಳಿಗಾಗಿ ಇರತಕ್ಕಂತಹ ಒಂದು ತುರ್ತು ನಿಧಿ, ಇದು ವಿಶ್ವಸಂಸ್ಥೆ ಅಡಿಯಲ್ಲಿ ಬರುವಂತಹ ಒಂದು ಸಂಸ್ಥೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅನ್ನುವುದು ಇದರ ಒಂದು ವಿಸ್ತೃತ ಫಾರ್ಮ್. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅಂತ ಸಿಂಪಲ್ ಆಗಿ ಕರಿತೀವಿ. ಸೊ ಇದು ನ್ಯೂಯಾರ್ಕ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. 1946ನೇ ಇಸ್ವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಆ್ಯಂಡ್ ಆಗಲೇ ಹೇಳಿದಂಗೆ ಏರ್ಟೆಲ್ ಆಫ್ರಿಕಾ ನಮ್ಮ ಭಾರತದ ಏರ್ಟೆಲ್ ಕಂಪನಿಯ ಒಂದು ಭಾಗ ಆಗಿದೆ. ಏರ್ಟೆಲ್ ಕಂಪನಿಯ ಮುಖ್ಯಸ್ಥರು ಯಾರು, ಇದರ ಸಂಸ್ಥಾಪಕರು ಯಾರು ಅಂತ ಹೇಳಿದ್ರೆ ಭಾರತಿ ಏರ್ಟೆಲ್ ಕಂಪನಿ, ಅದರ ಪೂರ್ತಿ ಹೆಸರು ಭಾರತಿ ಏರ್ಟೆಲ್ ಲಿಮಿಟೆಡ್ ಅಂತ ಬರುತ್ತೆ. ಇದರ ಒಂದು ಸಂಸ್ಥಾಪನೆಯನ್ನು ಯಾರು ಮಾಡಿದ್ರು ಅಂತ ಹೇಳಿದ್ರೆ ಸುನಿಲ್ ಭಾರತಿ ಮಿತ್ತಲ್ ಅವರು. ಇವರು ನಮ್ಮ ದೇಶದ ಒಬ್ಬ ಪ್ರಖ್ಯಾತ ಉದ್ಯಮಿ ಸುನಿಲ್ ಭಾರತಿ ಮಿತ್ತಲ್. ಸೊ ಇವರ ಹೆಸರನ್ನು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ಕೇಳುತ್ತೆ, ಯಾವ ರಾಜ್ಯ ಸರ್ಕಾರವು ಬ್ರೇಕ್ ದಿ ಚೈನ್ ಕಾರ್ಟೂನ್ ಅಭಿಯಾನವನ್ನು ಆರಂಭಿಸಿದೆ? ಇದು ಕೂಡ ತುಂಬ ಇಂಪಾರ್ಟೆಂಟ್. ಬ್ರೇಕ್ ದಿ ಚೈನ್ ಅಂತ ಹೇಳಿದ್ರೆ ಏನು ನೋಡಿ, ಯಾವಾಗಿಂದ ಈ ಕೊರೋನಾ ವೈರಸ್ ಬಂತು ಅವಾಗಿಂದನೂ ಕೂಡ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ಸಾಮಾಜಿಕ ಅಂತರದ ಬಗ್ಗೆ ಸಾಕಷ್ಟು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಬ್ರೇಕ್ ದಿ ಚೈನ್ ಕಾರ್ಟೂನನ್ನು ಆರಂಭಿಸಲಾಗಿದೆ. ಈ ಒಂದು ಅಭಿಯಾನವನ್ನು ಬ್ರೇಕ್ ದಿ ಚೈನ್ ಅಂತ ಹೇಳಿದ್ರೆ ಆ ಒಂದು ಸರಣಿಯನ್ನು ತುಂಡರಿಸಿ ಅಥವಾ ಅದನ್ನು ಕಟ್ ಮಾಡಿ ಅಂತೇಳಿ. ಸೊ ಈ ಕೊರೋನಾ ಹರಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಈ ಸಾಮಾಜಿಕ ಅಂತರದ ಕುರಿತು ಅರಿವು ಮೂಡಿಸಲಿಕ್ಕಾಗಿ ಈ ಬ್ರೇಕ್ ದಿ ಚೈನ್ ಕಾರ್ಟೂನ್ ಅಭಿಯಾನವನ್ನು ಆರಂಭಿಸಲಾಯಿತು. ಇದನ್ನು ಆಪ್ಷನ್ ಸಿ, ಕೇರಳ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಲಾಯಿತು. ತುಂಬ ಇಂಪಾರ್ಟೆಂಟ್. ಕೇರಳದ ಆರೋಗ್ಯ ಮಂತ್ರಿ, ಹೆಲ್ತ್ ಮಿನಿಸ್ಟರ್ ಶೈಲಜಾ ಅವರು ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಆ ಒಂದು ರಾಜ್ಯದ ಪ್ರಖ್ಯಾತ ಕಾರ್ಟೂನಿಸ್ಟ್ಗಳು ಅಥವಾ ವ್ಯಂಗ್ಯ ಚಿತ್ರಕಾರರು ಅಲ್ಲಿನ ಗೋಡೆಗಳಲ್ಲಿ, ಕಾಂಪೌಂಡ್ಗಳ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಟೂನ್ಗಳನ್ನು ಬರೀತಾರೆ ಮತ್ತು ಸಾಮಾಜಿಕ ಅಂತರವನ್ನು ಪ್ರೋತ್ಸಾಹಿಸ್ತಾರೆ. ಸೊ ಅದು ಇದರ ಒಂದು ಇದಾಗಿತ್ತು, ಉದ್ದೇಶ ಆಗಿತ್ತು. ಇದರ ಟ್ಯಾಗ್ಲೈನ್ ಕೂಡ ನೋಡ್ತಾ ಇದ್ದೀರಾ, SMS ಅಂತ ಕರಿತೀವಿ ಇದರ ಟ್ಯಾಗ್ಲೈನ್. ಇದು ಕೂಡ ತುಂಬ ಇಂಪಾರ್ಟೆಂಟ್. ಎಸ್ ಅಂತ ಹೇಳಿದ್ರೆ ಸ್ಯಾನಿಟೈಸರ್, ಎಂ ಅಂತ ಹೇಳಿದ್ರೆ ಮಾಸ್ಕ್ ಮತ್ತು ಇನ್ನೊಂದು ಎಸ್ ಅಂತ ಹೇಳಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಥವಾ ಸಾಮಾಜಿಕ ಅಂತರ. ಸೊ ಇದರ ಟ್ಯಾಗ್ಲೈನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ಪ್ರಶ್ನೆ ಒಂದು ಪರೀಕ್ಷೆಗಳಲ್ಲಿ ಕೇಳ್ಬೋದು. ಮೂರನೇ ಪ್ರಶ್ನೆ ನೋಡೋಣ. ಜಮ್ಮು ಕಾಶ್ಮೀರದ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿನ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡುವಂತಹ ಉದ್ದೇಶದಿಂದ ಜಮ್ಮು ಕಾಶ್ಮೀರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ JKPSC ಕಾರ್ಯನಿರ್ವಹಿಸುತ್ತೆ. ಅದರ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಒಬ್ಬರನ್ನು ಆಯ್ಕೆ ಮಾಡಲಾಗಿದೆ. ಅವರ ಹೆಸರು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ BR ಶರ್ಮಾ ಅವರು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ BR ಶರ್ಮಾ ಅವರು ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಸೇರಿದಂತಹ ಒಬ್ಬ ಹಿರಿಯ ಅಧಿಕಾರಿಯಾಗಿದ್ದಾರೆ. ಇವರು ಜಮ್ಮು ಕಾಶ್ಮೀರದ ಕಥುವಾ ಪ್ರದೇಶದಲ್ಲಿ ಇವರು ಜನಿಸಿದ್ರು. ಅವರು ಅದೇ ರಾಜ್ಯದ ಒಬ್ಬ ಅಧಿಕಾರಿಯಾಗಿದ್ದಾರೆ. ಅವರನ್ನ ಜಮ್ಮು ಕಾಶ್ಮೀರ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ದಿಲೀಪ್ ಉಮ್ಮನ್ ಅವರು. ನಿನ್ನೆ ಅಷ್ಟೇ ನೀವು ನೋಡಿದ್ದೀರಾ, ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್
ಅದರ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದರು. ಸೊ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ರಿಕಾಲ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ, ಪುನರ್ಮನನ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಸೊ ದಿಲೀಪ್ ಉಮ್ಮನ್ ಅವರು ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ನ ಮುಖ್ಯಸ್ಥರಾಗಿದ್ದಾರೆ. ಆ್ಯಂಡ್ ಇವರ ಬಗ್ಗೆ ಇನ್ನೂ ಕೂಡ ನೋಡಬೇಕು ಅಂದರೆ ಇವರು ಪ್ರಸಕ್ತವಾಗಿ ಆರ್ಸೆಲರ್ ಮಿತ್ತಲ್ ಕಂಪನಿ ಏನಿದೆ, ಆರ್ಸೆಲರ್ ಮಿತ್ತಲ್ ಅಂತಕ್ಕಂತಹದ್ದು ಪ್ರಪಂಚದ ಅತಿದೊಡ್ಡ ಉಕ್ಕು ತಯಾರಿಕಾ ಕಂಪನಿ, ದ ಲಾರ್ಜೆಸ್ಟ್ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್, ಸ್ಟೀಲ್ ಮ್ಯಾನುಫ್ಯಾಕ್ಚರರ್. ಸೊ ಆ ಒಂದು ಕಂಪನಿಯ CEO ಆಗಿ ದಿಲೀಪ್ ಉಮ್ಮನ್ ಅವರು ಪ್ರಸಕ್ತವಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಸೊ ಈ ಆರ್ಸೆಲರ್ ಮಿತ್ತಲ್ ಅಂತಕ್ಕಂಥದ್ದು ಲಕ್ಷ್ಮೀ ನಿವಾಸ್ ಮಿತ್ತಲ್, ಭಾರತೀಯ ಮೂಲದ ಬ್ರಿಟಿಷ್ ಉದ್ಯಮಿಯಾಗಿರ್ತಕ್ಕಂತಹ ಲಕ್ಷ್ಮೀ ಮಿತ್ತಲ್ ಅವರ ಒಡೆತನದ ಒಂದು ಕಂಪನಿ. ಸೊ ದಿಲೀಪ್ ಉಮ್ಮನ್ ಅವರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಬಟ್ JKPSCಯ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ BR ಶರ್ಮಾ, ತುಂಬ ಇಂಪಾರ್ಟೆಂಟ್. ಇವರು ಆಲ್ಸೋ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆ SSC, ಅದರ ಮುಖ್ಯಸ್ಥರು ಕೂಡ BR ಶರ್ಮಾ ಅವರೇ ಆಗಿದ್ದಾರೆ. ಆ್ಯಂಡ್ ಅದೇ ರೀತಿ ನೀವು ಕರ್ನಾಟಕದಲ್ಲಿ JKPSC ಥರ KPSC ಕಂಡು ಬರುತ್ತೆ, ಕರ್ನಾಟಕ ಪಬ್ಲಿಕ್ ಸರ್ವಿಸಸ್ ಕಮಿಷನ್ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ. ಇದರ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಶ್ರೀಯುತ ಷಡಕ್ಷರಿ ಸ್ವಾಮಿ ಅವರು. ಷಡಕ್ಷರಿ ಸ್ವಾಮಿ ಅವರು ಕರ್ನಾಟಕದ ಒಂದು ಲೋಕಸೇವಾ ಆಯೋಗದ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅರವಿಂದ್ ಸಕ್ಸೇನಾ ಅವರಾಗಿದ್ದಾರೆ. ಅವರ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ BR ಶರ್ಮಾ, ಅರವಿಂದ್ ಸಕ್ಸೇನಾ, ಷಡಕ್ಷರಿ ಸ್ವಾಮಿ ಎಲ್ಲರ ಹೆಸರನ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. 4ನೇ ಪ್ರಶ್ನೆ ನೋಡೋಣ. ಕೊರೋನಾ ವೈರಸ್ ನಿಯಂತ್ರಣದ ತುರ್ತು ಕಾರ್ಯಕ್ರಮಗಳಿಗಾಗಿ ವಿಶ್ವ ಬ್ಯಾಂಕ್ 100 ಅಭಿವೃದ್ಧಿಶೀಲ ದೇಶಗಳಿಗೆ ಡ್ಯಾಶ್ ಮೊತ್ತದ ನೆರವನ್ನು ನೀಡುವುದಾಗಿ ಪ್ರಕಟಣೆ ಮಾಡಿದೆ. ನೋಡಿ, ಇತ್ತೀಚೆಗಷ್ಟೇ ನಮ್ಮ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಏನಿದೆ, ಅವರು ಡೆವಲಪಿಂಗ್ ನೇಷನ್ಸ್ ಅಥವಾ ಅಭಿವೃದ್ಧಿಶೀಲ ದೇಶಗಳಾದಂತಹ 100 ದೇಶಗಳಿಗೆ ಸುಮಾರು 12 ಲಕ್ಷ ಕೋಟಿ ಅಂದರೆ $1 ಬಿಲಿಯನ್ ಅಮೆರಿಕನ್ ಅಷ್ಟು ಹಣವನ್ನು ಮೀಸಲಿಡುವುದಾಗಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. 1 ಬಿಲಿಯನ್ ಅಲ್ಲ, ಕನ್ಫ್ಯೂಸ್ ಆಗಬಾರ್ದು, 160 ಬಿಲಿಯನ್ ಅಮೆರಿಕನ್ USD. ಸೊ ಇದು ನಮ್ಮ ಭಾರತೀಯ ಹಣದಲ್ಲಿ, ಕರೆನ್ಸಿಯಲ್ಲಿ 12 ಲಕ್ಷ ಕೋಟಿ ಆಗುತ್ತೆ. ಇದನ್ನು ವರ್ಲ್ಡ್ ಬ್ಯಾಂಕ್ ಜಾರಿಗೆ ತರ್ತಾ ಇರತಕ್ಕಂತಹದ್ದು 100 ಅಭಿವೃದ್ಧಿಶೀಲ ಅಥವಾ ಡೆವಲಪಿಂಗ್ ರಾಷ್ಟ್ರಗಳಿಗೋಸ್ಕರ. ಸೊ ವರ್ಲ್ಡ್ ಬ್ಯಾಂಕನ್ನು 1944ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ಕಂಡುಬರುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ವಿಶ್ವ ಬ್ಯಾಂಕ್ನ ಮುಖ್ಯಸ್ಥ ಅಮೆರಿಕ ಮೂಲದ ಡೇವಿಡ್ ಮಾಲ್ಪಾಸ್ ಅವರು. 5ನೇ ಪ್ರಶ್ನೆ ನೋಡೋಣ. ಯಾವ ರಾಜ್ಯ ಸರ್ಕಾರವು ಅಂಫನ್ ಚಂಡಮಾರುತದ ನಂತರ ಪುನರ್ ನಿರ್ಮಾಣಕ್ಕಾಗಿ 1000 ಕೋಟಿ ರೂಪಾಯಿಯನ್ನು ಮೀಸಲಿರಿಸಿದೆ? ಆಗಲೇ ತಾನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ವಿಡಿಯೋದ ಪ್ರಾರಂಭದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ 1000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಅಂತ ನಾವು ಒಂದು ಗಮನಿಸ್ತೀವಿ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ 1000 ಕೋಟಿ ರೂಪಾಯಿಗಳನ್ನು ಆ ಒಂದು ರಾಜ್ಯಕ್ಕೆ ಹಸ್ತಾಂತರ ಮಾಡಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಹಳ ಸಿಂಪಲ್ ಆದಂತಹ ಪ್ರಶ್ನೆ, ಆಪ್ಷನ್ C, ಪಶ್ಚಿಮ ಬಂಗಾಳ. ಸೊ ಅಂಫನ್ನಿಂದ ಅತಿ ಹೆಚ್ಚು ಹಾನಿಗೆ ಈಡಾಗಿರತಕ್ಕಂತಹದ್ದು ಪಶ್ಚಿಮ ಬಂಗಾಳ. ಅದರ ನಂತರದಲ್ಲಿ ಒಡಿಶಾ ರಾಜ್ಯ ಬರುತ್ತೆ. 6ನೇ ಪ್ರಶ್ನೆ ಹೇಳುತ್ತೆ, ಅಲ್ಝಿಮರ್ ಕಾರಣದಿಂದಾಗಿ ಮೆಮೊರಿ ನಷ್ಟ ಅಥವಾ ಮೆಮೊರಿ ಲಾಸ್ ಆಗುವುದನ್ನು ತಡೆಗಟ್ಟುವ ವಿಧಾನವನ್ನು ಯಾವ ವಿಶ್ವವಿದ್ಯಾನಿಲಯವು ಕಂಡುಹಿಡಿದಿದೆ? ಯಾವ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಈ ಅಲ್ಝಿಮರ್ಗೆ ಸಂಬಂಧಪಟ್ಟಂಥ ಒಂದು ಕ್ರಮವನ್ನು ಕಂಡುಹಿಡಿದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಅಲ್ಝಿಮರ್ ಕಾಯಿಲೆ ಬಗ್ಗೆ ತಿಳ್ಕೊಂಬೋಣ. ಅಲ್ಝಿಮರ್ ಕಾಯಿಲೆ ಅಂತಕ್ಕಂತಹದ್ದು ಒಂದು ಮರೆಗುಳಿ ಕಾಯಿಲೆ, ನೆನಪನ್ನು ಕಳ್ಕೊಳ್ಳುವಂತಹ ಅಥವಾ ಮೆಮೊರಿ ಲಾಸನ್ನು ಕಾಸ್ ಮಾಡುವಂತಹ ಒಂದು ಕಾಯಿಲೆ. ಸ್ಪೆಷಲಿ ವಯಸ್ಸಾದಂತಹ ವ್ಯಕ್ತಿಗಳಲ್ಲಿ ಈ ಒಂದು ಕಾಯಿಲೆ ಕಂಡುಬರುತ್ತೆ. ಇದನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ನಮ್ಮ ಭಾರತೀಯ ಪ್ರತಿಷ್ಠಿತ ಸಂಸ್ಥೆ ಒಂದು ಅಧ್ಯಯನವನ್ನು ಕೈಗೊಂಡಿತ್ತು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ C, IIT ಗುವಾಹಟಿ. ಅಸ್ಸಾಂ ರಾಜ್ಯದಲ್ಲಿ ಕಂಡುಬರತಕ್ಕಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುವಾಹಟಿ ಅವರು ಈ ಒಂದು ಅಲ್ಝಿಮರ್ ಕಾಯಿಲೆಯನ್ನು ತಡೆಗಟ್ಟುವಂತಹ ಒಂದು ವಿಧಾನವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಬಹಳ ಪ್ರಮುಖ ಪರೀಕ್ಷಾ ದೃಷ್ಟಿಯಿಂದ ಅಲ್ಲಿನ ಜೈವಿಕ ವಿಜ್ಞಾನ ಮತ್ತು ಜೈವಿಕ ಇಂಜಿನಿಯರಿಂಗ್ ಅಥವಾ ಬಯೋಟೆಕ್ನಾಲಜಿ ವಿಭಾಗ ಏನಿದೆ, ಅವರು ಆ ಒಂದು ಡಿಪಾರ್ಟ್ಮೆಂಟ್ IIT ಗುವಾಹಟಿಯಲ್ಲಿ ಈ ಒಂದು ಕಾಯಿಲೆಗೆ ಮದ್ದನ್ನು ಕಂಡುಹಿಡಿದಿದ್ದಾರೆ. ಮದ್ದು ಅಂತ ಹೇಳಿದ್ರೆ ಒಂದು ಚಿಕಿತ್ಸಾ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಅಲ್ಝಿಮರ್ನ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಇಗ್ನೋದಲ್ಲಿ ಆನ್ಲೈನ್ನಲ್ಲಿ MA ಹಿಂದಿ ಕಾರ್ಯಕ್ರಮವನ್ನು ಯಾರು ಆರಂಭಿಸಿದರು? ಸೊ ಇದು ಕೂಡ ಇಂಪಾರ್ಟೆಂಟ್ ವಿಷಯ. ಫಸ್ಟ್ ನಾವು ಇಗ್ನೋ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ. IGNOU. ಇಗ್ನೋ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಪ್ರಖ್ಯಾತ ವಿಶ್ವವಿದ್ಯಾನಿಲಯ, ಒಂದು ಮುಕ್ತ ವಿಶ್ವವಿದ್ಯಾನಿಲಯ ಅಂತ ಕರಿಬೋದು. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, IGNOU, ಇಗ್ನೋ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಅಂತ ಕನ್ನಡದಲ್ಲಿ ಕರಿಬೋದು. ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ವಿವಿಧ ರೀತಿಯಾದಂತಹ ಕೋರ್ಸ್ಗಳನ್ನು ಆಫರ್ ಮಾಡುತ್ತೆ. ಬಟ್ ಇತ್ತೀಚೆಗಷ್ಟೇ ಆನ್ಲೈನ್ನಲ್ಲೇ MA ಇನ್ ಹಿಂದಿಯಲ್ಲಿ MA ಪದವಿಯನ್ನು ಇವರು ಕೊಡ್ತೀವಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿದ್ರು. ಸೊ ಅದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಬಟ್ ಇದನ್ನು ರಿಲೀಸ್ ಮಾಡಿದ್ಯಾರು, ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ಯಾರು ಅಂತ ಹೇಳಿದ್ರೆ
ನೀವು ನೋಡ್ತಾ ಇದ್ದೀರಾ ಆಪ್ಷನ್ ಸಿ ರಮೇಶ್ ಪೋಖ್ರಿಯಾಲ್. ರಮೇಶ್ ನಿಶಾಂಕ್ ಪೋಖ್ರಿಯಾಲ್ ಅವರು ಒಬ್ಬ ರಾಜಕಾರಣಿ, ಪ್ರಸಕ್ತವಾಗಿ ನಮ್ಮ HRD ಮಿನಿಸ್ಟ್ರಿ ಏನಿದೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಮಿನಿಸ್ಟರ್ ಆಗಿದ್ದಾರೆ. ರಮೇಶ್ ನಿಶಾಂಕ್ ಪೋಖ್ರಿಯಾಲ್ ಅವರು ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇಗ್ನೋದಲ್ಲಿ ಆನ್ಲೈನ್ ಹಿಂದಿ MA ಕೋರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 8ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ತೃತೀಯ ಲಿಂಗಿಗಳಿಗಾಗಿ ಬೇರೆ ಕ್ವಾರಂಟೈನ್ ಸೆಂಟರ್ಗಳನ್ನು ಯಾವ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿದೆ? ನೋಡಿ, ಇದು ಕೂಡ ಒಂದು ವಿಲಕ್ಷಣವಾದಂತಹ ಪ್ರಾಬ್ಲಮ್ ಉಂಟಾಗ್ಬಿಟ್ಟಿತ್ತು. ಬಿಕಾಸ್ ಕ್ವಾರಂಟೈನ್ ಸೆಂಟರ್ಗಳು ಅಂದರೆ ಈ ಪ್ರತ್ಯೇಕವಾಗಿ ಇಡುವಂತಹ ಫೆಸಿಲಿಟಿಗಳಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇತ್ತು. ಬಟ್ ಈ ಥರ್ಡ್ ಜೆಂಡರ್, ತೃತೀಯ ಲಿಂಗಿಗಳೇನಿರ್ತಾರೆ, ಅವ್ರನ್ನ ನಾವು LGBT ಕಮ್ಯುನಿಟಿ ಅಂತ ಕರಿತೀವಿ, ಅವರಿಗೆ ಸ್ವಲ್ಪ ಒಂದು ತಲೆನೋವು ಉಂಟಾಗ್ಬಿಟ್ಟಿತ್ತು ಸರ್ಕಾರಗಳಿಗೆ, ಅವ್ರನ್ನ ಯಾವ ಒಂದು ಪ್ರದೇಶದಲ್ಲಿ ಇಡಬೇಕು ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯ ಸರ್ಕಾರ ಅವರಿಗೋಸ್ಕರ ಪ್ರತ್ಯೇಕವಾದಂತಹ ಕ್ವಾರಂಟೈನ್ ಸೆಂಟರ್ಗಳನ್ನು ಜಾರಿಗೊಳಿಸಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮಣಿಪುರ್. ಈಶಾನ್ಯ ಭಾರತದ ರಾಜ್ಯವಾಗಿರತಕ್ಕಂತಹ ಮಣಿಪುರ್ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಮಣಿಪುರದ ರಾಜಧಾನಿ ನೀವು ನೋಡ್ತಾ ಇರೋ ರೀತಿ ಇಂಫಾಲ್, ಆ್ಯಂಡ್ ಅಲ್ಲಿನ ಮುಖ್ಯಮಂತ್ರಿ BJP ಪಕ್ಷದ N ಬೀರೇನ್ ಸಿಂಗ್, ಜೊತೆಗೆ ಅಲ್ಲಿನ ಗವರ್ನರ್ ಯಾರು ಅಂತ ಹೇಳಿದ್ರೆ ನಜ್ಮಾ ಹೆಫ್ತುಲ್ಲಾ ಅವರು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. 9 ಮತ್ತು ಇವತ್ತಿನ ಕೊನೆಯ ಪ್ರಶ್ನೆ, ಕೆಳಗಿನ ಯಾವ ದಿನಾಂಕದಂದು ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಆಚರಣೆ ಮಾಡಲಾಗುತ್ತೆ? ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯಮಯ ದಿನ ಅಂತೇಳಿ, ಜೀವ ವೈವಿಧ್ಯತೆಯ ದಿನ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಡಿ ಮೇ 22. ಪ್ರತಿ ವರ್ಷ ಮೇ 22 ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನವನ್ನು ಆಚರಣೆ ಮಾಡಲಾಗುತ್ತೆ, ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ. ಪ್ರಪಂಚದಲ್ಲಿ ನಮ್ಮ ಪರಿಸರಕ್ಕೆ ಈ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಆ ಒಂದು ಕುರಿತಾಗಿ ಅರಿವನ್ನು ಮೂಡಿಸುವಂತಹ ಉದ್ದೇಶದಿಂದ ಮೇ 22ನೇ ತಾರೀಕು ಈ ಒಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ತಾನೆ ಮುಂದೆ ಹೋಗಬೇಕಾಗುತ್ತೆ. ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.